ಕೇಶವ್ ಅಂತ ಹೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಅಧ್ಯಕ್ಷರು, ವಕೀಲರು ಕೂಡ ಹೌದು. ಕೇಶವ್ ಸರ್ ನಮಸ್ತೆ. ನಮಸ್ತೆ ಸರ್, 4ನೇ ದಿನಕ್ಕೆ ಕಾಲಿಟ್ಟಿದೆ. ಆತ ಹೇಳಿದ್ದು 100ರಿಂದ 150, ಇನ್ನೊಂದಷ್ಟು ಜನ ಸಾವಿರಾರು ಅಂತಲೂ ಹೇಳಿದ್ದಾರೆ. ಸದ್ಯಕ್ಕೆ ಒಂದು ಸೈಟ್ನಲ್ಲಿ 12 ಮೂಳೆಗಳು ಮಾತ್ರ ಸಿಕ್ಕಿದ್ದಾವೆ. ಇವತ್ತು ಇನ್ನೊಂದು ಸೈಟ್, 7ನೇ ಸೈಟ್, ಅಲ್ಲೂ ಕೂಡ ಅಗೀತಾರೆ. ತಾವು ಏನು ಹೇಳ್ತೀರಿ ಇಡೀ ಪ್ರಕ್ರಿಯೆ ಬಗ್ಗೆ ಅಂತ? ನೂರಾರು ಹೆಣಗಳನ್ನು ಒಬ್ಬನೇ ಹೂತಿಡ್ಬಹುದಾ ಅಂತ ಹೇಳುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ನೀವು ಕೇಳ್ಕೊಳ್ಳುವಂತದ್ದು. ನಾವೇ ಪ್ರಶ್ನೆ ಹಾಕೊಳ್ಬಹುದು, 100 ಹೆಣ ಒಬ್ಬನಿಂದ ಹೂಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಸಾವಿರಾರು ಹೆಣಗಳಲ್ಲಿ ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಅಲ್ಲಿ ಆಗಿದೆಯಾ ಅಂತ ಹೇಳಿ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಏನೆಲ್ಲ ಆರೋಪಗಳನ್ನು ಮಾಡಿ ಅವರು ಮಾಡ್ತಾ ಇದ್ದಾರೋ ಅದೆಲ್ಲ ಬಿಡುವ. ಈಗ ಕಾರ್ಯಾಚರಣೆಯ ಬಗ್ಗೆ ನಾವು ಏನ್ ಹೇಳ್ತೀವಿ ಅಂತ, ಪ್ರಥಮ ದಿನ ಸಿಗ್ಲಿಲ್ಲ, ದ್ವಿತೀಯ ದಿನ ಸಿಗ್ಲಿಲ್ಲ, ತೃತೀಯ ದಿನ ಒಂದಷ್ಟು ಮೂಳೆಗಳು ಸಿಕ್ಕಿದಾವೆ. ಅದರಲ್ಲಿ ಮಾಹಿತಿಯ ಪ್ರಕಾರ 2 ಮೂಳೆಗಳು ಮಾತ್ರ ಸಿಕ್ಕಿದಾವೆ ಅಂತ ಹೇಳ್ತಾರೆ, ಕೆಲವರು 8 ಮೂಳೆಗಳಿದ್ದಾವೆ ಅಂತ ಹೇಳ್ತಾರೆ. ಅದೆಲ್ಲ ಇಟ್ಟು ಇವತ್ತು ಕೂಡ, ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಆ ಸ್ಥಳ ಏನಿದೆ, ಈಗ ನಾವೇನು ಆ ಸ್ಥಳವನ್ನು ನೋಡ್ತಾ ಇದೀವ, ಆ ಸ್ಥಳದಲ್ಲಿ ಹೆಣಗಳು ತೇಲಿ ಬಂದಿರ್ಬೋದು, ಅಥವಾ ದಡದಲ್ಲಿ ಇರ್ಬೋದು, ಅಥವಾ ಅದೇ ಪ್ಲೇಸ್ ನಲ್ಲಿ ಕೆಳಗಡೆ ನೋಡಿ ಅಲ್ಲೊಂದು ಕೆಂಪು ಬಾವುಟ ಕಾಣ್ತಿದೆ. ನೀವು ಸ್ವಲ್ಪ ಝೂಮ್ ಈ ಕಡೆ ಮಾಡಿದ್ರೆ ಅಲ್ಲೊಂದು ಕೆಂಪು ಬಾವುಟ ನದಿಯಲ್ಲಿ ಹಾಕಿದ್ದಾರೆ. ಅದು ಈಗ ಇದೆಯಲ್ಲೋ ಗೊತ್ತಿಲ್ಲ ನನಗೆ, ಮಳೆಗಾಲದಲ್ಲಿ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಒಂದು ಕೆಂಪು ಬಾವುಟ ಅಂತ ಹಾಕಿರ್ತಾರೆ. ಆ ಪ್ಲೇಸ್ ಏನಿದೆಯೋ ಅದು ವಿಪರೀತವಾದಂತ ಡೇಂಜರಸ್ ಪ್ಲೇಸ್ ಅಂತ ಹೇಳುವಂಥದ್ದು. ಅದಕ್ಕೆ ಅಲ್ಲಿ ಕೆಂಪು ಬಾವುಟ ಹಾಕಿರ್ತಾರೆ. ಬಹುಶಃ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿರ್ಬೋದು, ಬೇಸಿಗೆ, ಕಡು ಬೇಸಿಗೆಯಲ್ಲಿ ಕೂಡ ಅಲ್ಲಿ ಆ ಕೆಂಪು ಬಾವುಟ ಇರ್ತದೆ. ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಾವು ಸುಳಿ ಇರುವ ಜಾಗ ಅಂತ ಹೇಳ್ತೇವೆ. ಅಲ್ಲಿ ಈಜಲಿಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಮೈಕ್ ಅನೌನ್ಸ್ ಮಾಡುದಿಲ್ಲ. ನಿಮ್ಮ ಆ ಕಡೆ ನಿನ್ನೆ ಏನು ಮೊನ್ನೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಮೈಕ್ ಅನೌನ್ಸ್ ಮಾಡುವಂತ ಪದ್ಧತಿ ಇದೆ. ಪ್ರತಿ ಬಾರಿ ಬೆಳಿಗ್ಗೆ ಶುರುವಾದ್ರೆ 5 ಗಂಟೆಯಿಂದ ರಾತ್ರಿ ಸಂಜೆ 6 ಗಂಟೆವರೆಗೆ ಅಲ್ಲಿ ಮೈಕ್ ಅನೌನ್ಸ್. ಇಲ್ಲಿ ಆ ವ್ಯವಸ್ಥೆ ಇಲ್ಲ ನೋಡಿ. ಹಾಗಾಗಿ ಯಾರಾದ್ರೂ ಈಜಲಿಕ್ಕೆ ಹೋದಾಗ, ದುಸ್ಸಾಹಸ ಮಾಡಿದಾಗ ಅಲ್ಲಿ ಅವರನ್ನು ತಡೆಯುವವರು ಕೂಡ, ಸಿಬ್ಬಂದಿಗಳು ಕೂಡ ಅಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿ ಸುಳಿ ಇದೆ, ಜಾಗ್ರತೆ, ಈಜಲು ಪ್ರಯತ್ನ ಮಾಡಬೇಡಿ ಅಂತ ಹೇಳುವಂತ ಬೋರ್ಡ್ ಕೂಡ ಇದೆ. ಆ ಸ್ಥಳದಲ್ಲಿ ಇಳ್ಕೊಂಡಾಗ ಹಲವಾರು ಜನ ಅಲ್ಲಿ ಸತ್ತಂತಹ ಉದಾಹರಣೆಗಳು ಇದಾವೆ. ಅವರನ್ನು ಅಲ್ಲಿಂದ ಐಡೆಂಟಿಫೈ ಆದ್ರೆ ಅವರನ್ನು ಸಾಗಿಸಿದ್ದು, ಐಡೆಂಟಿಫೈ ಆಗದಿದ್ರೆ ಅಲ್ಲೇ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ವಿತ್ UDR ಆಗಿ ಅದೇ ಬದಿಯಲ್ಲಿ ಒಂದು 10-12 ಫೀಟ್ ನ ಆ ಕಡೆ ಹೂತದ್ದು ಪ್ರಕರಣಗಳು ಅಲ್ಲಿ ಆ ಸ್ಥಳದಲ್ಲಿ ಇದ್ದಾವೆ. ಇದು ನಮಗೆ ಸ್ಥಳೀಯರಾಗಿ ಗೊತ್ತಿರುವಂತ ಮಾಹಿತಿ ಮತ್ತು ಆಗ ನಡೀತಿರುವಂತ ಪ್ರಕ್ರಿಯೆ ಕೂಡ ಹೌದು. ನೀವು ಯಾವ ವರ್ಷದಲ್ಲಿ ಪಂಚಾಯತಿಯಲ್ಲಿ ಇದ್ದಿದ್ದು ಅಂತ, ಯಾವ ಇಸ್ವಿಲಿ? 10 ರಿಂದ 2020 ಪಂಚಾಯತ್ ಸದಸ್ಯನಾಗಿ, 2020 ಒಂದು ಅವಧಿಗೆ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದವನು. ಆಮೇಲೆ ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿದವನು, ಆ ಪರಿಸರದಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದವನು ಸಣ್ಣದಿನ್ನು ಕೂಡ. ನಾನು ಹುಟ್ಟಿದ್ದು ಈ ಪರಿಸರದಲ್ಲಿ. ನಾನು ಸಾಧಾರಣ ನನಗೆ 5-6 ವರ್ಷ ಪ್ರಾಯದಲ್ಲಿ ನಾನು ನೇತ್ರಾವತಿಗೆ ನಡ್ಕೊಂಡು ಬರ್ತಾ ಇದ್ದೆ. ಈ ಪರಿಸರವು ನನಗೆ ಬಹಳಷ್ಟು ಪರಿಸರ ಇದು ಚಿರಪರಿಚಿತ. ಹಾಗಾಗಿ ನಾನು ಅಟೆಂಟಿವ್ ಆಗಿ ಹೇಳ್ತೇನೆ, ಅಲ್ಲಿ ಆಗ್ಲೂ ಇತ್ತು. ಸುಮಾರು ವರ್ಷ ನಾನು ಸಣ್ಣದಿರುವಾಗ್ಲೂ ಕೂಡ ಅಲ್ಲಿ ಸಾಯ್ತಾ ಇದ್ರು ಆ ಪ್ರದೇಶದಲ್ಲಿ. ಕೆಲವು ಹೆಣಗಳು ತೇಲಿ ಬಂದು ಅಲ್ಲಿ ದಡದಲ್ಲಿ ಸೇರುವಂತ ಪರಿಸ್ಥಿತಿ, ಕೊಳ್ತು ಹೋಗುವಂತ ಪರಿಸ್ಥಿತಿ ಕೂಡ ಇತ್ತು. ಆ ಕೊಳ್ತು ಹೋದಂತಹ ಸೇವೆಗಳನ್ನು ಏನ್ ಮಾಡ್ಬೇಕು, ಡಾಕ್ಟರ್ ಬರ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅಲ್ಲಿ ಮತ್ತೆ ಇಂಟಿಮೇಷನ್ ಹೋಗ್ತದೆ, ಹೂತು ಹಾಕ್ತಾರೆ. ಅದು ಹೂತಾಗಿದ್ದಂತ ಪ್ರಸಂಗಗಳಿದ್ದಾವೆ. ಇವತ್ತು ಕೂಡ ಅಲ್ಲಿ ಹೆಣಗಳು ಸಿಗ್ಬೋದು, ನಿನ್ನೆ ಸಿಗ್ಬೋದು ಅಂತ ಹೇಳಿ ನಮಗೊಂದು ನಿರೀಕ್ಷೆ ಇತ್ತು, ನಿನ್ನೆ ಸಿಕ್ಕಿದೆ. ಇವತ್ತು ಕೂಡ ಪರಿಸ್ಥಿತಿ ಸಿಗ್ಬೋದು ಅಂತ ಹೇಳುವಂತ ನಿರೀಕ್ಷೆ ನಂದು. ಓಕೆ ಗೌಡ್ರೆ, ನಿಮ್ದು ಈ ವಾದವನ್ನು ಒಪ್ಪೋಣ. ಇನ್ನೂ ಅನೇಕರು ಹೇಳ್ತಾರೆ, ಕೌಂಟರ್ ವಾದವನ್ನು ಹೇಳ್ತಾರೆ. ಆ ನದಿಗಳ ಹತ್ರ ಸಿಕ್ಕಿದ್ರೆ ಓಕೆ, ಯಾರೋ ಹಾರಿಡ್ತಾರೆ, ನದಿಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಬರ್ತಾರೆ. ಒಂದಷ್ಟು ಕೇಸ್ಗಳಲ್ಲಿ ನದಿಯನ್ನು ಬಿಟ್ಟು ಆ ಕಾಡಿನ ಒಳಗೆ ಇನ್ನೊಂದೆಲ್ಲೋ ಹೆಣಗಳು ಸಿಕ್ಕಿದಾವೆ ಅನ್ನೋದಿದೆಯಂತೆ. ಸೊ ಹಾಗೆ ಸಿಕ್ಕಿದ್ರೆ ಹೇಗೆ ಸಿಕ್ಕಿರ್ಬೋದು ಈ ಪ್ರಶ್ನೆ? ಇದು ನಾನು ಪ್ರಥಮವಾಗಿ ನಿಮ್ಮಲ್ಲಿ ಈಗ ನಿಮ್ಮ ಮೂಲಕ ನಾನು ತಿಳ್ಕೊಳ್ತಿದ್ದೇನೆ, ಕಾರ್ನಲ್ಲಿ ಹೆಣ ಸಿಕ್ಕಿದೆ ಅಥವಾ ಅಲ್ಲಿದಾಗಿದೆ. ಕಾರ್ನಲ್ಲಿ ಹೆಣ ಸಿಕ್ಕಿದ್ರೆ ಯಾರಾದ್ರೂ ಒಬ್ರು ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ಕಾರ್ನಲ್ಲಿ ಬಂದದ್ದು ಏನು, ಕಾರನ್ನು ಟ್ರೇಸ್ ಮಾಡಿ ಖಂಡಿತ ಇದು ಟ್ರೇಸ್ ಮಾಡುವಂತ ಒಂದು ಕೇಸ್ ಇದು. ಹಾಗಾಗಿ ಕಾರ್ನಲ್ಲಿ ಹೆಣ ಸಿಕ್ಕಿದ ಕೂಡ ಅವನು ಅನಾಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಟ್ರೇಸ್ ಆಗದಂತ ಅನಾಥ ಶವಗಳೇನಿದ್ದೋ ಅದನ್ನು ಅಲ್ಲಿ ಹೂತು ಹಾಕಿದ್ರೆ UDR ಮಾಡಿ. ನಿಮಗೆ ಕಾರ್ನಲ್ಲಿ ಸಿಕ್ಕಿದ್ರೆ ಕಾರ್ನ ನಂಬರ್ ಇರ್ತದೆ, RC ಇರ್ತದೆ, ಆಮೇಲೆ ಅದ್ರ ಓನರ್ ಯಾರು ಗೊತ್ತಿರ್ತದೆ, ಖಂಡಿತ ಟ್ರೇಸ್ ಆಗಿ ಆಗ್ತದೆ. ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಟ್ರೇಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಇತ್ತು. ಎಲ್ಲರಿಗೆ ಅಂತ ಹೇಳಿದ್ರೆ, ನಾನು ಆ ಕಾಲರ್ನ ಹಿಂದೆ ಟೈಲರ್ ಒಂದು ಮಾರ್ಕ್ ಮಾಡಿರ್ತಾರೆ, ಒಂದು ಅವರು ಸ್ಟಿಕ್ಕರ್ ಹಾಕಿರ್ತಾರೆ. ಆ ಸ್ಟಿಕ್ಕರ್ ನ ಆಧಾರದಲ್ಲಿ ಹೆಣವನ್ನು ಹುಡುಕಿ ಅವರ ಊರನ್ನು ಹುಡುಕಿ ಕಳಿಸಿಕೊಟ್ಟ ಅಂತ ಪ್ರಸಂಗಗಳು ಇದೇ ಧರ್ಮಸ್ಥಳದಲ್ಲಿ ನಡೆದಿದ್ದೇವೆ.
ಆಗ ನಮಗೆ ನೆನಪಿದ್ದ ಪ್ರಕಾರ ಸಿಗ್ಲೇ ಇಲ್ಲ, ಅನಿವಾರ್ಯ, ಯಾರ್ದು ಪರಿಚಯ ಇಲ್ಲ, ಸಿಗ್ಲೇ ಇಲ್ಲ, ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಅದನ್ನು ಇಟ್ಟುಕೊಡ್ಲಿಕ್ಕೆ ಆಗ ಈಗೆಲ್ಲ ಇದ್ದಾವೆ ಬೇಕಾದಷ್ಟು ಇದೆಲ್ಲ ಮಾಡ್ಕೊಂಡು ಇದ್ದಾವೆ, ಇಲ್ಲಿ ಶವಗಾರಗಳಿದ್ದಾವೆ. ಆದ್ರೆ ಆ ಸಂದರ್ಭದಲ್ಲಿ ಇಟ್ಟುಕೊಳ್ಳುವಂತ ಪರಿಸ್ಥಿತಿ ಇರ್ಲಿಲ್ಲ. ಆಗ ಅಲ್ಲೇ ಹೂತು ಹಾಕಿ ಕೊಳೆತು ಹೋದ ಹೊಲಗಳನ್ನು ಅಲ್ಲೇ ಹೂತು ಹಾಕಿ ಇದ್ದಂತ ಪ್ರಸಂಗಗಳು ಇದ್ದಾವೆ. ಹಾಗಾಗಿ ಕಾರ್ನಲ್ಲಿ ಸಿಕ್ಕಿದ್ದು ಅದು ಇದು ಅಂತ ಹೇಳುವಂತದ್ದು ನಮಗೆ ಇದು ನೀವು ಹೇಳ್ತಿರೋದು ಗೊತ್ತು. ಈಗ ನನಗೆ ಆ ಪ್ರಸಂಗಗಳು ನನಗೇನು ನೆನಪಿಗೆ ಬರ್ತಾ ಇದೆ. ಗೌಡ್ರೆ, ನೀವು ಹೇಳಿದ್ರಿ 2010ರಿಂದ 2020ರವರೆಗೆ ನೀವು ಪಂಚಾಯತಿಲಿ ಇದ್ರಿ ಅಂತ. ಸೊ ಆ ಸಂದರ್ಭದಲ್ಲಿ ನೀವು ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ, ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಈ ಥರದ ಎಷ್ಟು ದೇಹಗಳು ಸಿಕ್ಕಿದ್ವು, ಯಾವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾ ಇದ್ರಿ ಅಂತ? ನಾನು 2010ರಿಂದ 2020ರವರೆಗೆ ಸದಸ್ಯನಾಗಿದ್ದಾಗ ನಮಗೆ ಸಾಮಾನ್ಯವಾಗಿ ತಿಂಗಳಲ್ಲಿ 1-2 ಹೆಣಗಳು ಬಂದದ್ದು ಇದ್ದಾವೆ. ಈ ಬಗ್ಗೆ ನಾವು ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ತಲೆ ಕೆಡಿಸಿಕೊಳ್ಳಿಲ್ಲ ನಾನಾಗ. ಇದು ನನ್ನ ಇಂಟ್ರೆಸ್ಟೆಡ್ ಫೀಲ್ಡ್ ಕೂಡ ಅಲ್ಲ. ಹೆಣ ಸಿಕ್ಕಿದ್ದನ್ನು ನಾನು ಲೆಕ್ಕ ಇಟ್ಟುಕೊಳ್ಳಿಕ್ಕೆ ಇದ್ದವನು ಅಲ್ಲ. ನನ್ನದೇನಿತ್ತು ಅಂತ ಹೇಳಿದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಅಲ್ಲಿ ಸದಸ್ಯನಾಗಿದ್ದು. ಹಾಗಾಗಿ ಕೆಲವು ಸಲ ಮೀಟಿಂಗ್ಗೆ ಬರುವಾಗ ನಾನು ಕೇಳ್ತಾ ಇದ್ದೆ, ಇದು ಎಲ್ಲಿ ಸತ್ತದ್ದು ಏನು ಅಂತ ಹೇಳಿ. ಆಗ ಅದು ಎಲ್ಲವನ್ನು ಯಾಕೆಂತ ಹೇಳಿದ್ರೆ ಅನಾಥಾಶ್ರಮ ಅಂತ ಹೇಳುವಾಗ ಅದ್ರಲ್ಲಿ ಏನಿಲ್ವಾ, ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳೋದನ್ನು ಸ್ವಲ್ಪ ನಾನು ಆಸ್ ಎನ್ ಅಡ್ವೊಕೇಟ್ ನಾನು ಎನ್ಕ್ವೈರಿ ಮಾಡ್ತಿದ್ದೆ. ಅವರಲ್ಲಿ ಕೆಲವು ಸಲ ನಾನು ಗಲಾಟೆ ಮಾಡಿದ್ದು, ಇದು ಯಾಕೆ ಜಾಸ್ತಿ ಆಯ್ತು, ಇದ್ಯಾಕೆ ಹಣ ಇಷ್ಟು ಕೊಟ್ರಿ ಅಂತೇಳಿ ಮಾಡಿದ್ದು ಇದೆ. ಮತ್ತೆ ನನ್ನದು ಒಂದು ಪಾಯಿಂಟ್ ಇತ್ತಾಗ, ಶ್ರೀ ಕ್ಷೇತ್ರದಲ್ಲಿ ಹೆಣ ಸಿಕ್ಕುದು, ನಾವು ಇದಕ್ಕೆ ಯಾಕೆ ಖರ್ಚು ಮಾಡ್ಬೇಕು, ಧರ್ಮಸ್ಥಳದವರು ಇದಕ್ಕೆ ಖರ್ಚು ಮಾಡ್ಬೇಕಲ್ವಾ ಅಂತ ಹೇಳೋದನ್ನ ನಾನು ಕೆಲವು ಸಲ ಮೀಟಿಂಗ್ ಅಲ್ಲಿ ರೈಸ್ ಮಾಡಿದ್ದೇನೆ. 2012ನೇ ಇಸ್ವಿವರೆಗೆ 13ನೇ ಇಸ್ವಿವರೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಪಂಚಾಯತಿಯಿಂದ ಅವರಿಗೆ ಲೇಬರ್ ಕೊಡ್ತಾ ಇದ್ದೆವು. ಯಾರಿಗೆ ಅದು ಏನ್ ಖರ್ಚದು, ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿ. ಖರ್ಚು ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಏನ್ ಖರ್ಚು, ಯಾಕೆ ಅಂದ್ರೆ ಪೊಲೀಸ್ನವರು ಇಂಟಿಮೇಶನ್ ಬಂದ ಕೂಡಲೇ ನಮಗೆ ಅಲ್ಲಿ ಈ ಅನಾಥ ಶವ ಇದೆ, ಇದಕ್ಕೆ ನೀವೊಂದು ವ್ಯವಸ್ಥೆ ಮಾಡಿ, ಇದನ್ನು ಹೂಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಬರ್ತಾ ಇತ್ತು. ಇದು ಕಾನೂನು ಪ್ರಕಾರ ಬರುವಂತದ್ದು, ಸ್ಥಳೀಯ ಬಾಡಿಗೆ ಅದರ ಜವಾಬ್ದಾರಿ. ಆಗ ನಾವು ಏನ್ ಮಾಡ್ತಿದ್ವಿ, ಅಲ್ಲಿ ಲೇಬರ್ಸ್ ಅನ್ನು ಕಳಿಸಿಕೊಡ್ತೇವೆ. ಒಬ್ಬ ಲೇಬರ್ಸ್ ಅಥವಾ ಆ ಸಂದರ್ಭದಲ್ಲಿ ಒಬ್ಬರೇ ಇದ್ದದ್ದು, ಅವರು ಕೂಡ ಪರ್ಮನೆಂಟ್ ಲೇಬರ್ ಅಲ್ಲ, ಒಬ್ರು ಅಲ್ಲಿ ಕಸ ಗುಡಿಸುವವರು ಇಂಥವ್ರು ಒಬ್ರು ಇದ್ರು, ಅವರನ್ನು ನಾವು ಕಳಿಸಿಕೊಡ್ತಿದ್ದೆವು. ಅವರ ಒಟ್ಟಿಗೆ ಯಾರಾದ್ರೂ ನಮಗೆ ಬೇಕಾದ್ರೆ ಕ್ಷೇತ್ರ ಧರ್ಮಸ್ಥಳದ ಸಹಾಯ ಕೇಳ್ತಿದ್ದೆವು, ನಮಗೆ ಇಂಥ ಜನ ಬೇಕು ಮಾರ್ರೆ, ಎಂತ ಮಾಡ್ತೀರಿ ಅಂತ ಹೇಳಿ. ಆಗ ಇದ್ದಂತ ಲೇಬರ್ಸ್ ಅವ್ರು ಕಳಿಸಿಕೊಡ್ತಾ ಇದ್ರು. ಆದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಬ್ಬನಿಗೆ ಪೇ ಮಾಡುವಂತದ್ದು ವೋಚರ್. ಯಾರಾದ್ರೂ ಒಬ್ಬ ಉದಾಹರಣೆಗೆ ಒಬ್ಬ ಕಾಂಜ ಅಂತ ಇದ್ರೆ ಕಾಂಜನಿಗೆ 750 ರೂಪಾಯಿ. 1987ರಲ್ಲಿ ರಸೀದಿಗಳಿದ್ದವು, ಅದರಲ್ಲಿ 50 ರೂಪಾಯಿ. 2009ಕ್ಕೆ ಅದು 750 ರೂಪಾಯಿ ಆಯ್ತು. ಮಾಡ್ತಿದ್ರು ಒಂದು ಹೆಣ ಹೂಡ್ಲಿಕ್ಕೆ, ಒಂದು ಹೆಣಕ್ಕೆ 750 4 ಜನ ಶೇರ್ ಮಾಡ್ಕೊತಿದ್ರು. ಅದ್ರಲ್ಲಿ ಏನಾಗ್ತದೆ ಅಂತ 2011ನೇ ಇಸ್ವಿಯ ನಂತರ ಇಲ್ಲೊಂದು ದೊಡ್ಡ ಪ್ರೊಪಕಂಡ ಉಂಟಾಯ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಪೋಸ್ಟ್ ಮಾರ್ಟಮ್ ಇಲ್ಲಿಯ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೇಳ್ತಿರ್ಲಿಲ್ಲ. ದೇರ್ಲಕಟ್ಟೆಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಆಂಬುಲೆನ್ಸ್ಗೆ 5,000 6,000 ಆಗ್ತಿತ್ತು. ಅಲ್ಲಿ ಮತ್ತೆ ಹೋಗಿ ಬಂದವರಿಗೆ ಊಟದ ಖರ್ಚು ಇತ್ಯಾದಿಗಳೆಲ್ಲ ಬಹಳ ದೊಡ್ಡ ಬಿಲ್ ಪಂಚಾಯತಿಗೆ ಬರ್ತಿತ್ತು. ಸಾಧಾರಣ ಒಂದು 10,000 12,000ವರೆಗೆ ಒಂದು ಬಿಲ್ ಪಂಚಾಯತಿಗೆ ಬರುವಾಗ ನಾನು ಅಬ್ಜೆಕ್ಷನ್ ಮಾಡಿದ್ದೆ. ಅಂದ್ರೆ ಒಂದು ಅನಾಥ ಶವಕ್ಕೆ ಪೂರ್ತಿ ಪ್ರೊಸೀಜರ್ ಮುಗಿಸಿ ಅದನ್ನು ಹೂಳಬೇಕಾದ್ರೆ ನಿಮ್ಗೆ ಅಷ್ಟು ಖರ್ಚು ಬರ್ತಾ ಇತ್ತು, 10,000 ಖರ್ಚು ಬರ್ತಾ ಇತ್ತು. ಕೊಟ್ಟದ್ದು ಇದೆ ಪೊಲೀಸ್ ಅವರು. ಆಗ ನಾವು ಏನ್ ಮಾಡಿದೆವು, ಇದು ಸರಿಯಲ್ಲ, ನೀವು ಅದನ್ನು ನೋಡಿ ಸ್ವಲ್ಪ ಕ್ಷೇತ್ರದವರಿಗೆ ರಿಕ್ವೆಸ್ಟ್ ಮಾಡಿ, ಯಾಕೆಂತ ಹೇಳಿದ್ರೆ ನಮಗೆ ಇದ್ರಲ್ಲಿ ಏನು ಬರ್ಡನೆ ವಿನಃ ಏನಿಲ್ಲ, ಅವ್ರು ಸ್ವಲ್ಪ ನಮಗೆ ಕೊಡ್ಲಿ ಅಂತ ಹೇಳುವಾಗ ಅವ್ರು ನಮಗೆ ಸಹಾಯ ಮಾಡಿದ್ದಾರೆ. ಮೊದಲು ಸಹಾಯ ಮಾಡ್ತಿದ್ರು, ಲೇಬರ್ಸ್ ಕಳ್ಸಿದ್ರು, ಸ್ವಲ್ಪ ಖರ್ಚುಗಳನ್ನು ಪೋಸ್ಟ್ ಮಾರ್ಟಮ್ ಖರ್ಚೆಲ್ಲ ನಾವು ಕೊಡ್ತಿರ್ಲಿಲ್ಲ, ಅವರು ಅದರಲ್ಲಿ ಅಲ್ಲಿಂದ ಕೊಡ್ತಾ ಇದ್ರು. ಹಾಗಾಗಿ ನಾವು ಏನ್ ಮಾಡಿದ್ದೇವೆ, ಆ ಖರ್ಚನ್ನು ನಾವು ಅಬ್ಜೆಕ್ಷನ್ ಮಾಡಿದ ನಂತರ ಈಗ ಏನಿದೆ ಗೊತ್ತಿಲ್ಲ, ನಾನು ಈಗ ಮೆಂಬರ್ ಅಲ್ಲ. ಸೊ ನಾನು ಇದನ್ನು ಆಗ್ಲೇ ಅಬ್ಜೆಕ್ಷನ್ ರೈಸ್ ಮಾಡಿದ್ದೆ. ಸೊ ಆಂಬುಲೆನ್ಸ್ಗೆ 5,000 6,000 ಬಾಡಿಗೆ, ಪೋಸ್ಟ್ ಮಾರ್ಟಮ್ಗೆ ಹಣ, ಹೋಗಿ ಬರುವವರಿಗೆ ಚಾ ತಿಂಡಿ ಊಟದ ವ್ಯವಸ್ಥೆ, ಇದೆಲ್ಲ ನಾವು ಕೊಡ್ತಾ ಇದ್ದೆವು. ಅದಕ್ಕೆಲ್ಲ ಸಂಪೂರ್ಣ ವೋಚರ್ ನಮ್ಮ ಪಂಚಾಯತ್ ಇದೆ. ಹಾಗೆ ಬರುವಾಗ ನಮಗೆ 1-2 ಲೆಕ್ಕ ಸಿಕ್ತಿತ್ತು. ಇದು ನಾನು ನೆನ್ಪಿಟ್ಟುಕೊಂಡು ಹೇಳುವಂತದ್ದಲ್ಲ, ಸಾಧಾರಣವಾಗಿ ಇಂತಹ ಹೆಣಗಳು ಆಗ ಬರ್ತಿದ್ವು ಅಂತ ನಾನು ಹೇಳ್ತಿದ್ದೇನೆ. ಈಗ ನಮಗ್ ಗೊತ್ತಿಲ್ಲ, ನೀವು ಕಂಡಂಥವ್ರು ಒಂದು ಹೆಣವನ್ನ ಈ ತರ ಗೊತ್ತು ಗುರಿ ಇಲ್ಲದಂತ ಹೆಣ ಸಿಕ್ಕಿದೆ, ಅದು ಏನೆಲ್ಲ ಪ್ರೊಸೀಜರ್ ಮಾಡ್ತಾ ಇದ್ರು ಅಂತ? ಸರ್, ಪ್ರಥಮವಾಗಿ ಪೊಲೀಸ್ನವರಿಗೆ ಇಂಟಿಮೇಷನ್ ಆಗ್ತಿದೆ. ಯಾರಾದ್ರೂ ಇಂಟಿಮೇಷನ್ ಮಾಡ್ತಾರೆ, ಯಾರು ಹೆಣವನ್ನು ನೋಡಿದ್ರೆ ಅವರು, ಉದಾಹರಣೆಗೆ ನಾನು ಒಂದು ಬಾರಿ ಕಳೆದ ಸಾರಿ ನನ್ನ ಸ್ನೇಹಿತರೊಬ್ರು ಹೊಳೆ ಬದಿಗೆ ಹೋಗಿದ್ದಾಗ ಅಲ್ಲೊಂದು ಹೆಣ ಸಿಕ್ಕಿತ್ತು. ಹೇಳ್ತಾ ಉಂಟು ಕೊಟ್ಟು ವಾಸ್ತವ ಬರ್ತಿದ್ದೆ. ಅವ್ರು ನನಗೆ ಫೋನ್ ಮಾಡಿದ್ರು, ಪಾಪ ಹಳ್ಳಿಯವರು.
ಸರ್ ಹೀಗೆ ಇಲ್ಲೊಂದು ಹೆಣ ಇದೆ, ಏನ್ ಮಾಡ್ಬೇಕು, ಹೆಣ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಮಾರ್ರೆ ನೀವು ಹೆಣ ನೋಡಿ ಆಯ್ತಲ್ಲ, ಪೊಲೀಸರಿಗೆ ತಿಳಿಸ್ಬೇಕು ಅಂತ ಹೇಳಿದೆ. ಇಲ್ಲ ಸರ್ ನನಗೆ ಕಷ್ಟ ಆಗ್ತದೆ, ನಾನು ನಾಳೆ ಸ್ಟೇಷನ್ಗೆ ಅಲಿಬೇಕು, ಕೋರ್ಟಿಗೆ ಅಲಿಬೇಕು, ಅದೆಲ್ಲ ಇಲ್ಲ, ಏನಿಲ್ಲ ನೀವು ಹೆಣ ನೋಡಿದ್ರಲ್ಲ, ನಾನ್ ಜವಾಬ್ದಾರಿ ಅದಕ್ಕೆ, ನನ್ನ ಹೆಸರಲ್ಲಿ ಕಂಪ್ಲೇಂಟ್ ಆಗುದಿಲ್ಲ, ಕೊಟ್ಟೋದು ಬೇಡ, ನೀವು ನೋಡಿದವರು ನಿಮ್ಮ ಹೆಸರಲ್ಲಿ ಕೊಡುವ ಪೊಲೀಸ್ ಅವರಿಗೆ ಅಂತ ಹೇಳಿ ಇಮಿಡಿಯೇಟ್ ನಾನು ಫೋನ್ ಮಾಡಿದೆ. ಕಾನೂನು ಪ್ರಕಾರ ಫೋನ್ ಮಾಡುವಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪೊಲೀಸರು ಅಲ್ಲಿ ಹೋದ್ರು, ಸ್ಥಳ ನೋಡಿದ್ರೆ ಅಲ್ಲಿ ಹೆಣ ಒಂದು ಕಡೆ ಕೆಳಗೆ ನದಿಯಲ್ಲಿ ಹೋಗಿ ಬದಿಗೆ ಬಂದಿತ್ತು. ಪೊಲೀಸ್ ಅವರು ಅದನ್ನು ಟ್ರೇಸ್ ಮಾಡಿದ್ರು, ಆ ಹೆಣ ಆಗ್ಲೇ ಕೊಳ್ತಿತ್ತು, ಅದು ಸಿಗ್ಲಿಲ್ಲ. ಆಗ ಏನ್ ಮಾಡ್ತಾರೆ, ಅವರು ರಿಪೋರ್ಟ್ ಮಾಡ್ತಾರೆ, UDR ಆಗ್ತದೆ, UDR ಆದ್ಮೇಲೆ ಡಾಕ್ಟರ್ ಬರ್ತಾರೆ, ಪೋಸ್ಟ್ ಮಾರ್ಟಮ್ ಆಗಿ. ಈಗ ವ್ಯವಸ್ಥೆ ಇದೆ ಸ್ವಾಮಿ, ಈಗ ನಮಗೆ ಆಂಬುಲೆನ್ಸ್ ಸಿಗ್ತದೆ, ಗಾಡಿಗಳ ವ್ಯವಸ್ಥೆ ಇದೆ, ಬೆಳ್ತಂಗಡಿಗೋ ಇಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ಆಗಿನ ಕಾಲದಲ್ಲಿ ಈ ವ್ಯವಸ್ಥೆಗಳು ಇರ್ಲಿಲ್ಲ ಅಂತ ಹೇಳ್ತಿದ್ದೆ. ಆಗ ಏನಾಯ್ತು, ಪೋಸ್ಟ್ ಮಾರ್ಟಮ್ ಆಯ್ತು, ಅಲ್ಲಿ ರಿಪೋರ್ಟ್ ಬಂತು, 1 ವಾರಗಳ ಕಾಲ ಶವಾಗಾರದಲ್ಲಿ ಇಡ್ತಾರೆ. ಹೆಣ ಸಿಗ್ಲಿಲ್ಲ, ಅವರು ಯಾರು ವಾರಿಸಿದಾರು ಸಿಗ್ಲಿಲ್ಲ ಅಂತ ಹೇಳಿದಾಗ ಪಂಚಾಯತಿಗೆ ಇಂಟಿಮೇಷನ್ ಮಾಡ್ತಾರೆ, ಹೀಗೆ ಇಂಥ ದಿನದಲ್ಲಿ ಇಂಥ ಅನಾಥ ಶವ ಸಿಕ್ಕಿದೆ, ಇದನ್ನು ತಾವು ದಯವಿಟ್ಟು ವಿಲೇವಾರಿ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಬೇಕು ಅಂತ. ಆ ಆಧಾರದಲ್ಲಿ BDO ಅವರು ಏನ್ ಮಾಡ್ತಾರೆ, ಅದನ್ನು ತಕೊಂಡು ಲೇಬರ್ ಪೊಲೀಸ್ ಅವರಿಗೆ ಹೋಗಿ ಲೇಬರ್ ಅನ್ನು ಕೊಡ್ತಾರೆ. ಅಲ್ಲಿ ನಮ್ಮ ಲೇಬರ್ ಅನ್ನು ಕಳಿಸ್ತೇವೆ ನಾವು. ಅವರು 3-4 ಜನ ಸೇರ್ಕೊಂಡು, ನಾನು ಹೇಳಿದ್ದು ಪಂಚಾಯತಿಯಿಂದ 1-2 ಮತ್ತೆ ಕ್ಷೇತ್ರದ ಅಸಿಸ್ಟೆಂಟ್ ನಾವು ತಗೊಳ್ತಾ ಇದ್ದೇವೆ, ಅವ್ರು ಅಲ್ಲಿ ಹೆಣವನ್ನು ಹೂತಾಕಿ ಬರ್ತಾರೆ. ಇದು ಇಷ್ಟು ಪ್ರೊಸೀಜರ್. ಈಗ ಈ ಹೆಣ ಹೂಳೋ ಪ್ರೊಸೀಜರ್ಗೂ ಕ್ಷೇತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದ್ರಲ್ಲಿ ಅವ್ರೇನಾದ್ರು ಬರ್ತಾ ಇದ್ರಾ, ಇನ್ವಾಲ್ವ್ ಆಗ್ತಾ ಇದ್ರಾ? ಅವರು ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ಪಂಚಾಯತ್ ರಿಕ್ವೆಸ್ಟ್ ಮೇಲೆ, ಪಂಚಾಯತ್ ರಿಕ್ವೆಸ್ಟ್ ಮೇಲೆ ಅವರು ಕಳಿಸ್ಬೇಕಿತ್ತು. ಯಾಕಂತ ಹೇಳಿದ್ರೆ ಕ್ಷೇತ್ರ ಇಲ್ಲದೆ ಅಲ್ಲಿ ಪಂಚಾಯತ್ ಇಲ್ಲ, ಕ್ಷೇತ್ರ ಬಹಳಷ್ಟು ಸಹಕಾರ ನಮಗೆ ಮಾಡ್ತದೆ ಎಲ್ಲದ್ರಲ್ಲೂ. ಆಗ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಕಳಿಸ್ತಿದ್ರು. ಅವರ ಯಾವ್ದಾದ್ರು ಎಕ್ಸಸ್ ಅನ್ನು ನಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರು ಕೊಟ್ಟದ್ದು ಇದೆ. ಇಂಥ ವೋಟರ್ಗಳು ಇಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಎಲ್ಲ ಪ್ರೊಸೀಜರ್ ಫಾಲೋ ಆಗ್ತಾ ಇತ್ತು, ಎಲ್ಲಾನು ಗೊತ್ತಿದ್ದು, ಇದು ಧರ್ಮಸ್ಥಳದ ಜನರಿಗೂ ಗೊತ್ತಿದೆ, ಸಾಮಾನ್ಯರಿಗೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ ಮೇಲೆ ಸುಮಾರು 20-25 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಸ್ವಚ್ಛತಾ ಕಾರ್ಮಿಕ ಬಂದು ದೂರು ಕೊಡಬೇಕು ಅಂತ ಹೇಳಿದ್ರೆ ಕಾರಣ ಏನು? ನಿಮಗೆ ಗೊತ್ತಿರುತ್ತೆ ಆತ ಯಾರು ಅಂತ, ನೀವು ನೋಡಿರ್ತೀರಿ, ನಾವಂತೂ ಹೇಳಂಗಿಲ್ಲ, ಅನಾಮಿಕ ಬಿಟ್ಟು ಹಾಕೋಣ. ಅವನು ಯಾಕೆ ದೂರು ಕೊಟ್ಟ ಅಂತ ಹೇಳುವಂತದ್ದು ನಿಮ್ಮ ಒಳ್ಳೆ ಪ್ರಶ್ನೆ. ಇದರಲ್ಲಿ ಇನ್ನೊಂದು ನಾವು ಗಮನಿಸಬೇಕು, 2014ರಲ್ಲಿ ಆ ವ್ಯಕ್ತಿ ಹೋಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ, ಓಡಿ ಹೋಗಿದ್ದಾನೆ, ನನಗೆ ಕೊಲೆ ಭಯ ಇತ್ತು, ಜೀವ ಬೆದರಿಕೆ ಇತ್ತು, ನನ್ನ ಫ್ಯಾಮಿಲಿಗೆ ಬೆದರಿಕೆ ಇತ್ತು, ನಿಮ್ಮನ್ನು ಶೂಟ್ ಮಾಡಿ ಕೊಲ್ತೇವೆ ಅಂತ ಹೇಳಿದ್ರು ಅಂತ ಹೇಳುವಂತ ದೃಷ್ಟಿಯಿಂದ ಅವನು ಓಡಿ ಹೋಗಿದ್ದಾನೆ ಅಂತ ಹೇಳುವಂತದ್ದು. ನಾನ್ ನಿಮಗೆ ಕ್ಲಿಯರ್ ಆಗಿ ಹೇಳ್ತಿದ್ದೇನೆ, ಆ ವ್ಯಕ್ತಿ 2014ರಲ್ಲಿ ಒಬ್ಬ ವ್ಯಕ್ತಿ ಇದ್ದ. 1995ರಿಂದ ಅವನು 2014 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಕೂಡ ಕ್ಷೇತ್ರದೊಟ್ಟಿಗೆ ಕೆಲವು ವಿಚಾರಗಳಲ್ಲಿ, ಡಾಕ್ಯುಮೆಂಟ್ ವಿಚಾರದಲ್ಲಿ ನಾನು ಬಹಳ ಹತ್ತಿರದಲ್ಲಿ ಅದನ್ನು ನೋಡಿದವನು. ಹಾಗಾಗಿ ಆ ವ್ಯಕ್ತಿ 2014ರಲ್ಲಿ ಹೋದ, ಈಗ 2025 ಜುಲೈಯಲ್ಲಿ ಬಂದಿದ್ದಾರೆ. ಯಾವ ವರ್ಷ ಹೋದಂತ, ತಿಂಗಳು ಹೋದಂತ ನನಗೆ ಗೊತ್ತಿಲ್ಲ. 11 ವರ್ಷಗಳ ಮೇಲೆ ದೂರು ಕೊಡ್ಲಿಕ್ಕೆ ಅವನಿಗೆ ಯಾವ ಜ್ಞಾನೋದಯ ಆಯ್ತು? ಪಾಪ ಪ್ರತ್ಯೆ ಅವನಿಗೆ ಕಾಡಿತು. ಅವನು ಇಲ್ಲಿಂದ ಜೀವ ಬೆದರಿಕೆಯಲ್ಲಿ ಓಡಿದ್ದಾದ್ರೆ ಅಲ್ಲಿ ಹೋಗಿ, ಈಗ ಕಾನೂನಿನ ಜ್ಞಾನ ಯಾರಿಗೆ ಇಲ್ಲ ಹೇಳಿ? ಪ್ರತಿಯೊಬ್ಬನು ಭಿಕ್ಷುಕನಿಗೆ ಹೊಡೆದ್ರೆ ಅವನು ಹೋಗಿ ಸ್ಟೇಷನ್ ಹೇಳ್ತಾನೆ, ನನಗೆ ಹೊಡೆದ್ರು ಅಂತ ಹೇಳಿ, ನನಗೆ ಜೀವ ಬೆದರಿಕೆ ಇದ್ರೆ ಅವ್ರು ಬೈದ್ರು ಅಂತ ಹೇಳ್ತಾನೆ. ಎಷ್ಟೋ ಪ್ರಕರಣಗಳು ನಡೆದಿದ್ದೇವೆ. ಇವ್ನು ಯಾಕೆ 11 ವರ್ಷ ಹೋಗಿದ್ದ? ಅವ್ನು ಹೇಳ್ತಾನಲ್ಲ, ನಾವು 11 ವರ್ಷದಲ್ಲಿ ಇಲ್ಲಿಂದ ಓಡಿದ್ದೇವೆ, ಜೀವ ಬೆದರಿಕೆ ಇದೆ ಅಂತ ಹೇಳಿ. ಒಂದ ಪೊಲೀಸ್ ಸ್ಟೇಷನ್ಗೆ ಹೇಳುದು, ಅತ್ಯಾಚಾರ ಆಗ್ಲಿಕ್ಕೆ ಪ್ರಯತ್ನ ಆಗ್ತಾ ಉಂಟು ನನ್ನ ಮಗಳ ಮೇಲೆ, ಯಾರ ಮೇಲೆ ಅಂತ ಹೇಳಿದವ, ಯಾಕೆ ದೂರು ಕೊಟ್ಟಿಲ್ಲ? ಎಲ್ಲಿದ್ದ? ಅಜ್ಞಾತವಾಸಲ್ಲಿದ್ದಾನೆ ಅಂತ ಹೇಳ್ತಾನೆ. ನಾನು ಹೇಳ್ತೀನಿ ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಯಾವ ವ್ಯಕ್ತಿ 2014ರಲ್ಲಿ ನೇತ್ರಾವತಿಯಲ್ಲಿ ಸ್ವಚ್ಛತಾ ಇದರಲ್ಲಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ನೋ, ಆ ವ್ಯಕ್ತಿಗೆ ನಮ್ಮ ಪಂಚಾಯತ್ ನಲ್ಲಿ ಕೂಡ ಲಿಂಕ್ ಇತ್ತು. ನಾವೇನಾದ್ರೂ ಬೇಕಾದಾಗ ನಮ್ಮ PDO ಅವರು ಹೇಳ್ತಿದ್ರು, ಒಬ್ಬ ವ್ಯಕ್ತಿ ಇದ್ದಾನೆ ಸರ್, ಅವ್ರು ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮ ಬರ್ತಾನೆ, ಅವನು ಅಲ್ಲಿ 6 ಗಂಟೆ ಮೇಲೆ ಅವನಿಗೆ ಡ್ಯೂಟಿ ಇಲ್ಲ, ಮತ್ತೆ ಅವನಿಗೆ 1 ದಿನ ರಜೆ, ಆ ಸಮಯದಲ್ಲಿ ಅವನು ಬಂದು ಕೆಲಸ ಮಾಡಿ ಹೋಗ್ತಾನೆ, ಅವನಿಗೆ ಏನಾದ್ರು ಕೊಡುವ ಸರ್ ಅಂತ ಹೇಳ್ತಿದ್ರು. ಹಾಗೆ ನಾವು ಏನ್ ಮಾಡ್ತೀವಿ, ರಜೆಯಲ್ಲೆಲ್ಲ ಕೆಲಸ ಮಾಡಿಸಿದ್ರೆ ನಾವು ನಮ್ಮ ಕೈಯಿಂದ ಕೊಡುವಂತದ್ದು. ಹಾಗೆ ಅವರಲ್ಲಿ ಹೇಳಿ 2012 ಇಸ್ವಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾನಲ್ಲಿ ಪ್ರಾರಂಭಿಸಿದವನು. ನಿಮ್ಗೆ ಆತ ವ್ಯಕ್ತಿಗತ ಪರಿಚಯ ಇದ್ನಾ? ನಾನು ಅವನನ್ನು ದೂರದಿಂದ 1-2 ಬಾರಿ ನೋಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅವನ ಡಿಪಾರ್ಟ್ಮೆಂಟ್ ಬೇರೆ, ನಾವು ಇರುವುದೇ ಬೇರೆ, ನಮ್ಮ ವೃತ್ತಿಯೇ ಬೇರೆ. ಆದ್ರೆ 1-2 ಸಲ ಅವನನ್ನು ನೋಡಿದ್ರೆ ಒಬ್ಬ ದೈತ್ಯ ಜೀವ, ಆಮೇಲೆ ಬಹಳ ದಪ್ಪ, ಉದ್ದ, ಸ್ವಲ್ಪ ದಪ್ಪ ಮೀಸೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ. ಇವನನ್ನು ನಾನು 1-2 ಬಾರಿ ಗಮನಿಸಿದ್ದೇನೆ. ಸ್ವಚ್ಛತೆ ಕಾರ್ಯಕ್ರಮ ಬರುವಾಗ ನಾವು ಹೆಚ್ಚು ಮಾತಾಡುದಿಲ್ಲ ಅವರಲ್ಲಿ, ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅದು ಅಲ್ಲಿಯ ಕ್ರಮವೇ ಹಾಗೆ. ನಾವು ಮಾತಾಡ್ತೇವೆ, ಹೋಗ್ತೇವೆ.
ಮಾತಾಡಲಿಲ್ಲ, ಅವರಲ್ಲಿ ಮಾತಾಡೋದಿಲ್ಲ, ಏನಿದ್ರು PDO ಅವರು ಅಧಿಕಾರಿಗಳು ಮಾತಾಡ್ತಾರೆ. ಆದ್ರೆ ದೂರದಿಂದ ಆ ವ್ಯಕ್ತಿಯನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಆ ದೈತ್ಯ ವ್ಯಕ್ತಿ ಏನಿದ್ನೋ ಅವನು 2014ನೇ ಇಸ್ವಿಯಲ್ಲಿ ಕ್ಷೇತ್ರದಲ್ಲಿ ಅವನು ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟಿ ಶುರುವಾಯ್ತಲ್ಲಿ. ಮೊದಲೇ ಇತ್ತಂತೆ, ತಿಂಗಳಿಗೊಮ್ಮೆ ಊರಿಗೆ ಹೋಗುದು, ಅಲ್ಲಿಂದ ಬರುವಾಗ ಬೇರೆ ಬೇರೆ ಯಾರೊಟ್ಟಿಗೆ ಬರುವುದು, ನನ್ನ ಫ್ಯಾಮಿಲಿ ಅಂತ ಹೇಳುದು, ಕೂತ್ಕೊಳ್ಳುದು, ಸ್ವಲ್ಪ ಇನ್ನೊಬ್ರು ಮಾಹಿತಿ ಕೊಡ್ತಾ ಇದ್ರಲ್ವಾ, ಕುಡಿಯುವುದು. ಉಳ್ಕೊಳ್ತಾ ಇದ್ದಿದ್ದು ಎಲ್ಲಿ? ಉಳ್ಕೊಳ್ಳೋದಕ್ಕೇನು ಕ್ಷೇತ್ರದಿಂದ ವ್ಯವಸ್ಥೆ ಆಗಿತ್ತಾ? ಏನ್ ಸರ್? ಈಗ ಈ ವ್ಯಕ್ತಿಗಳು ಅಥವಾ ಅಲ್ಲಿ ಕೆಲಸ ಮಾಡುವಂತವ್ರು ಕಾರ್ಮಿಕರು ಉಳ್ಕೊಳ್ಳೋದು ಎಲ್ಲಿ ಅಂತ ಕ್ಷೇತ್ರದಿಂದ ವ್ಯವಸ್ಥೆ ಆಗಿರುತ್ತೆ ಅವ್ರಿಗೆ? ನೇತ್ರಾವತಿ ಕೆಳಗಡೆ ಒಂದು ಶಾಪಿಂಗ್ ಇದಿತ್ತು, ಶಾಪಿಂಗ್ ಕಾಂಪ್ಲೆಕ್ಸ್, ಒಂದು 4-5 ಅಂಗಡಿಗಳಿದ್ದು. ಅದ್ರ ಪಕ್ಕ ಒಂದು ಹಳೆಯ ಒಂದು ಕಟ್ಟಡ ಇತ್ತು, ಅದು ಹಿಂದಿನ ಕಾಲದಲ್ಲಿ ಹಟ್ಟಿ ಆಗಿತ್ತಂತೆ. ಅದನ್ನ ಏನ್ ಮಾಡಿದ್ರು, ಆಲ್ಟ್ರೇಷನ್ ಮಾಡಿ ಈ ಲೇಬರ್ಸ್ಗೆ ಉಳಿಲಿಕ್ಕೆ ಮಾಡಿಕೊಟ್ಟಿದ್ರು. ಅದು ಅದರಲ್ಲಿ ಯಾರೆಲ್ಲ ನೇತ್ರಾವತಿ ಇದರಲ್ಲಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಫ್ಯಾಮಿಲಿಗಳು ಅಲ್ಲಿ ಉಳಿತಾ ಇದ್ರು. ಅವರಲ್ಲಿ ಅಡುಗೆ ಮಾಡ್ತಿದ್ರು, ಹೋಟೆಲ್ ಊಟ ಮಾಡ್ತಿದ್ರು ಕೆಲವರು. ಅವರಿಗೆ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ಅವರು ಕೆಲಸ ಮಾಡಿ ಅಲ್ಲಿ ಬಂದು ಉಳ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇತ್ತು. ಆಗ ಅಲ್ಲಿ ಗಲಾಟೆ ಎಲ್ಲ ಸ್ಥಳೀಯರಿಗೆ ಇದು ಗೊತ್ತಾಗ್ತದೆ ಅಲ್ವಾ. ಹಾಗೆ ಅವ್ರು ಏನ್ ಮಾಡ್ತಿದ್ರು ಇನ್ನು ಆ ವ್ಯಕ್ತಿ ಅಂತ ಹೇಳಿದ್ರೆ, ಸ್ವಲ್ಪ ರಾತ್ರಿ 6 ಗಂಟೆ ಮೇಲೆ ಅಲ್ಲಿ ಯಾರು ಇರುವುದಿಲ್ಲ. 6 ಗಂಟೆವರೆಗೆ ಅಲ್ಲಿಯ ಸಿಬ್ಬಂದಿ ಮ್ಯಾನೇಜರ್ಸ್ ಎಲ್ಲ ಇರ್ತಾರೆ, ಅನೌನ್ಸ್ ಮಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಯಾರಾದ್ರು ನೀರಿನಲ್ಲಿ ಈಜಾಡ್ಲಿಕ್ಕೆ ಹೋದ್ರೆ, ಆಟ ಆಡ್ಲಿಕ್ಕೆ ಹೋದ್ರೆ ಅವ್ರನ್ನ ಕರೆದು ದಡಕ್ಕೆ ಕರೆದು, ನೀವು ಹೋಗ್ಬೇಡಿ, ಅಲ್ಲಿ ಡೇಂಜರ್ ಇದೆ, ಈ ಕಡೆ ಬನ್ನಿ ಅಂತ ನೀವು ಈಗಲೂ ಗಮನಿಸಬಹುದು. ಹೋದ್ರೆ ಈಗಲೂ ಆ ಪದ್ಧತಿ ಇದೆ. ಹಾಗಾಗಿ ಅವರಲ್ಲಿ ಏನ್ ಮಾಡ್ತಾರೆ ಅಂತ, ಈ ಸ್ವಚ್ಛತೆಯವರು ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಪ್ರಾರಂಭ ಮಾಡ್ತಾರೆ, 6 ಗಂಟೆಗೆ ಅವರು ಕೆಲಸ ಮುಗಿಸ್ತಾರೆ. 6 ಗಂಟೆ ಮೇಲೆ ನೇತ್ರಾವತಿಗೆ ಸ್ನಾನಕ್ಕೆ ಹೋಗೋರು ಯಾರು ಇಲ್ಲ. ಲೈಟ್ ವ್ಯವಸ್ಥೆ ಒಂದು ಕಾಲದಲ್ಲಿ ಇರ್ಲಿಲ್ಲ ಅಲ್ಲಿ, ಈಗ ಇದೆ, ಈಗ ಬೇಕಷ್ಟಿದೆ, CC ಕ್ಯಾಮರಾ ಇದೆ, ಎಲ್ಲವೂ ಇದೆ. ಸೊ ಆಗ ಏನ್ ಮಾಡ್ತು ಅಂತ ಹೇಳಿದ್ರೆ, 6 ಗಂಟೆ ಮೇಲೆ ಅಲ್ಲಿ ಮುಳುಗುದು, ಅಲ್ಲಿ ಚಿನ್ನ ಬೆಳ್ಳಿ ಏನಾದ್ರು ಸಿಕ್ಕಿದನ್ನು ಹಿಡ್ಕೊಂಡು ಬರುದು. ಅದ್ರಲ್ಲೂ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ, ಎಲ್ಲಿಂದ ಚಿನ್ನ ಬೆಳ್ಳಿ ಪಾಡಲ್ ಎಲ್ಲಿಂದ ಚಿನ್ನ ಬೆಳ್ಳಿ ಎತ್ಕೊಂಡ್ ಬರೋದು? ನೋಡಿ, ಈ ವ್ಯಕ್ತಿ ಇದ್ದಾನಲ್ಲ, ಅಲ್ಲಿ ಹೋದಂತ ವ್ಯಕ್ತಿ 2014 ಬಿಟ್ಟು ಹೋದ ವ್ಯಕ್ತಿಯ ಮೇಲೆ ಏನು ಆರೋಪ ಇದೆ ಅಂತ ಹೇಳಿದ್ರೆ, ಆತ ಮುಳುಗುದಲ್ಲಿ ಬಹಳ ನಿಸ್ಸಿಮ. ಎಷ್ಟು ಅಡಿ ಕೊಟ್ಟಿದ್ದ ಅವನು, ಎಷ್ಟು ಅಡಿ ಕೂಡ ಮುಳುಗಿ ಧೈರ್ಯದಲ್ಲಿ ಮೇಲೆ ಹೆಣವನ್ನು ಎತ್ಕೊಂಡು ಬರ್ತಿದ್ದ. ಎತ್ತಿಕೊಂಡು ಬಂದಾದ ನಂತರ ಅವನು ಇಲ್ಲಿ ಹೆಣ ಕೊಡ್ತಿದ್ದ, ಅವನಿಗೆ ಗೊತ್ತಿದೆ ಮಾಹಿತಿ. ಆ ವ್ಯಕ್ತಿ ನಾನೇನು ಹೇಳ್ತೇನೆ, 2014 ಕೆಲಸ ಬಿಟ್ಟು ಹೋದಂತ ವ್ಯಕ್ತಿ ಇದ್ದಾನಲ್ಲ, ಅವನೊಂದು ಕೆಲವು ಲೆಟರ್ಗಳನ್ನು ಕೂಡ ಪಂಚಾಯತಿಗೆ ಕೊಟ್ಟದ್ದು ಅಥವಾ ಪೊಲೀಸ್ ಅವರಿಗೆ ಕೊಟ್ಟದ್ದು ಇದೆ. ಲೆಟರ್ಗಳಿದಾವ ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ದಾರೆ ತರದ್ದು? ಒಬ್ಬ ಕೆಲಸಗಾರನ ಮೇಲೆ ಯಾರು ಯಾವ ದನಿಗಳು ಕೂಡ ಅಥವಾ ಯಾವ ಮ್ಯಾನೇಜರ್ ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ವೇಳೆ ಅವನಲ್ಲಿ ಆಕ್ಟಿವಿಟೀಸ್ ಉಂಟು ಅಂತ ಹೇಳಿ ಆದ್ರೆ ಅವನನ್ನು ಕಳಿಸಿಕೊಡುವಂತದ್ದು. ಇದು ನಿಮ್ಮ ಮನೆಯಲ್ಲಿ ಕೂಡ ಆಗುವಂತದ್ದು ಇದೆ. ಅವನು ಕದ್ದ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುದಿಲ್ಲ, ಒಳ್ಳೆದ್ರಲ್ಲಿ ಇದ್ದ, ಕೆಲಸ ಮಾಡ್ತಿದ್ದ, ಹೋಗ್ಲಿ ಅಂತ ಹೇಳಿ. 2014 ಅವನಿಗೆ ಸಂಪೂರ್ಣ ಅವನ ವೆಚ್ಚವನ್ನು ಕೊಟ್ಟು, ಸಂಬಳವನ್ನು ಕೊಟ್ಟು, ಅವನಿಗೆ ಏನು ಬರ್ಬೇಕಿತ್ತ ಬೆನಿಫಿಟ್ಸ್ ಅದನ್ನು ಕೊಟ್ಟು ಕಳಿಸಿದಕ್ಕೆ ಅಲ್ಲಿ ದಾಖಲೆ ಇದೆ ಅಂತ ಹೇಳಿದ್ರೆ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಸೊ ಆ ವ್ಯಕ್ತಿ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಹೆಣ ಮುಳುಗುವಾಗ ಅಲ್ಲಿ ಹೆಣ ಚಿನ್ನ ಚೈನ್ ಎಂತ ಇರ್ತದೆ ಅಲ್ವಾ, ಅದನ್ನು ಅಲ್ಲೇ ಇಟ್ಟು ಬರುದು, ಒಂದು ಕಟ್ಟು ಮಾಡಿ ಇಟ್ಟು ಬರುದು, ಮತ್ತೆ ಹೋಗಿ 6 ಗಂಟೆ ಮೇಲೆ ಮುಳುಗಿ ಅದನ್ನು ಹಿಡ್ಕೊಂಡು ಬಂದು ಮಾರಾಟ ಮಾಡುದು. ಅದನ್ನು ಆತನಲ್ಲಿ ಬಾಯಿ ಬಿಡಿಸಿದ್ರೆ ಗೊತ್ತಾಗ್ತದೆ, ಅಥವಾ ಬ್ರೈನ್ ಮ್ಯಾಪಿಂಗ್ ಆದ್ರೆ ಗೊತ್ತಾಗ್ತದೆ ಹೌದಲ್ವೋ ಅಂತೇಳಿ. ಅದನ್ನು ಉಜಿರೆಯಲ್ಲೋ ಧರ್ಮಸ್ಥಳ ಪರಿಸರದಲ್ಲೂ ಮಾರಾಟ ಮಾಡುದು, ಬರುದು, ಇದನ್ನು ಎಂಜಾಯ್ ಮಾಡುದು, ಹೋಗುದು. ಇದು ನಮ್ಮ ಅಲ್ಲಿಯ ಸಿಬ್ಬಂದಿಗಳಿಗೆ ಗೊತ್ತಾಯ್ತು ಅಂತೆ. ಆಗ ಏನ್ ಮಾಡಿದ್ರು ಅವರು, ಏನು ಬೇಡ. ಆಮೇಲೆ ಸ್ವಲ್ಪ ಏನೋ ಅವರ ಫ್ಯಾಮಿಲಿ ಒಳಗೆ ಗಲಾಟೆ ಆಯ್ತು, ಅವರ ಫ್ಯಾಮಿಲಿಯಲ್ಲಿ ಯಾರನ್ನ ಒಂದು ಅವರ ಫ್ಯಾಮಿಲಿಯವರೇ ರೇಪ್ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಅವರನ್ನ ಅಲ್ಲಿಂದ ಒಳ್ಳೆ ರೀತಿಯಲ್ಲಿ ಕಳಿಸಿಕೊಟ್ಟಿದ್ದಾರೆ 2014 ಇಸ್ವಿಯಲ್ಲಿ, ಇನ್ನೇನು ಬೇಡಪ್ಪ ಹೋಗು ಅಂತ ಹೇಳಿ. ಹಾಗಾಗಿ ಆ ವ್ಯಕ್ತಿ ಇದೆಲ್ಲ ಗೊತ್ತಾದ ಕಾರಣ ಅಲ್ಲಿಂದ ಕಳಿಸಿಕೊಟ್ಟದ್ದು ಅಂತ ಹೇಳಿದ್ ನಾನು. ಗೌಡ್ರೆ ಆಗ್ಲೇ ಹೇಳ್ತಾ ಇದ್ರಿ ಆತನ ವಿರುದ್ಧ ಅನೇಕ ದೂರುಗಳಿದ್ವು ಅಂತ. ಆ ದೂರುಗಳು ಪ್ರಕರಣ ಆಗಿ ಬದಲಾಗಬೇಕಾ ಅಥವಾ ದೂರು ಕೊಟ್ಟಿದ್ರಾ ಅದರದ್ದು ಬೇಕಾಗಿಲ್ಲ, ಬಟ್ ದೂರಂತೂ ಇತ್ತು. ಅವನ ಜೊತೆ ಕೆಲಸ ಮಾಡಿದಂಥವ್ರು ಅನೇಕರು ಇದ್ರು ಗೌಡ್ರೆ. ಅವರಿದ್ದಾಗ ಅವ್ರು ಏನಾದರೂ ಹೇಳ್ತಾರೆ ಈತನ ಬಗ್ಗೆ ಅಂತ? ಜೊತೆ ಕೆಲಸ ಮಾಡಿದವರು ಅವ್ರು ಇವಾಗಲೂ ಇದ್ದಾರ ಕೆಲಸ ಮಾಡಿಕೊಂಡು? ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ಪಂಚಾಯತ್ನಲ್ಲಿ ಏನೋ ಇದು ಕೆಲಸ ಮಾಡ್ತಿದ್ರ, ಅವರು 1-2-3 ಜನ ತೀರ್ಕೊಂಡಿದ್ದಾರೆ. ಈ ವ್ಯಕ್ತಿಯೊಟ್ಟಿಗೆ ನಾನೇನು 2014 ಇಸ್ವಿಯ ವ್ಯಕ್ತಿಯೊಟ್ಟಿಗೆ ಹೇಳ್ತಿದ್ದೇನೋ, ಆ ವ್ಯಕ್ತಿ ಕೆಲಸ ಮಾಡ್ತಿದ್ದವರು ಹೆಚ್ಚಿನ ಅಂಶ ಯಾರು ಇಲ್ಲ ಈಗ. ಬಟ್ ಅಲ್ಲಿ ಲೇಬರ್ಸ್ ಕೆಲವಿದ್ದಾರೆ, ಅಲ್ಲಿಯ ಕ್ಷೇತ್ರದ ಸಿಬ್ಬಂದಿಗಳು ಅಥವಾ ಅವನನ್ನು ಕೆಲಸ ಮಾಡ್ತಿದ್ದ ಮ್ಯಾನೇಜರ್ಗಳು ಅಲ್ಲಿ ಇದ್ದಾರೆ. ಅವ್ರನ್ನೇ ಹೇಳುವಂತದ್ದು, ಅಲ್ಲಿ ಕೆಲಸ ಮಾಡ್ತಿದ್ದವರು ಮತ್ತು ಇವರು ಅವನೊಟ್ಟಿಗೆ ಒಟ್ಟಿಗೆ ಕೆಲಸ ಮಾಡ್ತಿದ್ದವರು ಕೆಲವರು ಇರ್ಬೋದು ಅಲ್ಲಿ. ಇದು ಅವರ ಮೂಲಕ ಬಂದಂತ ಮಾಹಿತಿ. ಓಕೆ, ಈಗ ಅವನ ಪ್ರಮುಖ ಆರೋಪ ಏನು ಅಂದರೆ, ನಾನು ಒಬ್ಬನೇ ಹೋಗ್ತಾ ಇದ್ದೆ, ನಾನು ಒಬ್ಬನೇ ಉಳ್ತಾ ಇದ್ದೆ, ಜೊತೆಗೆ ನನ್ನ ಕೊಲೆ ಮಾಡ್ತೀನಿ ನೀನು ಹೂತು ಹಾಕದೇ ಇದ್ರೆ ಅಂತಲೂ ಹೇಳ್ತಾ ಇದ್ರು ಅಂತ ಅವನ ಆರೋಪ.
ಅದು ಸಾಧ್ಯನಾ? ಒಬ್ಬರೇ ಒಂದು ಹೆಣವನ್ನು ತಗೊಂಡು ಹೋಗಿ ಅದು ಆ ಕಾಡಲ್ಲಿ ಹಳ್ಳ ತೆಗೆದು, ನಮ್ಗೆ ಗೊತ್ತಿದೆ ಆ ಭಾಗದಲ್ಲಿ ಕಾಡು ಹೇಗಿರುತ್ತೆ, ಒಂದು 3 ಅಡಿ 6 ಅಡಿ ಗುಂಡಿ ತೆಗೆಯೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಪ್ರಾಕ್ಟಿಕಲಿ ಪಾಸಿಬಲ್ ಇದು? ಅಲ್ಲ, ನೀವೇ ಉತ್ತರ ಕೊಟ್ರಲ್ವ, ನಾನಿನ್ನು ಅದಕ್ಕೆ ಹೇಳಲಿಕ್ಕೆ ಏನಿದೆ. ನಾವು ಸಾರ್ವಜನಿಕರು ಯಾರು ಈಗ ಹೇಳ್ತಾರ, ಕೆಲವರು ಬಹಳ ದೊಡ್ಡ ವಿಜೃಂಭಣೆ ಮಾಡಿ ಅವನು ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಲ್ಲಿ. ಇದಾಗಿದೆ ಏನು ಸ್ವಾಮಿ, ಇದು ಮಹಾಭಾರತ ಯುದ್ಧ ಕುರುಕ್ಷೇತ್ರ ಆಗಿದೆಯಾ ಅಲ್ಲಿ, ಅಥವಾ ತಾಲಿಬಾನ ಇದು ಹಾಗೆ ಹೆಣಗಳನ್ನು ಕೊಲ್ಲಿಕ್ಕೆ, ಅಥವಾ ಏನೋ ಬಂದವರು ಇಲ್ಲಿ ಸತ್ತ ಕೂಡ್ಲೆ ಅವರು ಏನು ಇಲ್ಲಿ ಏನು ಪ್ರೊಸೀಜರ್ ಇಲ್ಲದೆ ಮಾಡ್ತಾರೆ ಅಂತ ಹೇಳೋದು ಅರ್ಥವಾ? ಹಾಗಾಗಿ ನೀವೇ ಹೇಳ್ತಿದ್ರಲ್ಲ ಈಗ ಒಬ್ಬರಿಂದ ಸಾಧ್ಯವಾ ಅಂತ ಹೇಳಿ. ಇದು ಸಾಧ್ಯವಾ ಅಂತ ಹೇಳುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೂಡ ಇದೆ. ಆಮೇಲೆ ಹೆಣ ಗುಂಡಿ ತೆಗಲಿಕ್ಕೆ, ಒಂದು ನಾಯಿ ಸತ್ರೆ ಕೂಡ ಒಬ್ಬ ಗುಂಡಿ ತೆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಾಯಿ ಸತ್ರೆ ನಾವೇನ್ ಮಾಡ್ತೇವೆ, 2 ಜನರಿಗೆ ಹೇಳ್ತೇವೆ. ಒಂದು ಗುಂಡಿ ತೆಗೆದು ಸಣ್ಣ ಕರು ಸತ್ತಾಗ, ದನದ ಕರು ಸತ್ತಾಗ 2 ಜನ ಬಂದು ಗುಂಡಿ ತೆಗಿತಾರೆ. ಎತ್ತಿಕೊಂಡು ಹೋಗ್ಲಿಕ್ಕೆ 2 ಜನ ಬೇಕು. ಅದನ್ನು ಒಂದು 10-50 kg ಇರ್ಬೋದು. 2 ಜನ. ಹೆಣ ಸ್ವಲ್ಪ ಉದ್ದ ಇರ್ತದೆ, ಹೆಣ ಭಾರ ಆಗ್ತದೆ ಸತ್ತ ಮೇಲೆ. ಇದು ಪ್ರಾಕ್ಟಿಕಲ್ ಆಗಿ ಅದು ಕೊಳ್ತಿರುತ್ತೆ, ಶವ ಅರ್ಧ ಬರ್ಧ ಕೊಳ್ತಿರುತ್ತೆ, ವಾಸನೆ ಹೊಡಿತಾ ಇರುತ್ತೆ. ಸರಿ, ಆಗ ಅದನ್ನು ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡದಂತ ಕೆಲವು ವಾಸನೆ ಬಂದು, ನಾವು ಇದನ್ನು ಕೆಲವು ಕಡೆ ಗಮನಿಸಿದ್ದೇವೆ. ವಾಸನೆ ಬಂದುಕೊಂಡಿರುವ ಡಾಕ್ಟರ್ ಮಾಸ್ಕ್ ಮಾಡಿಕೊಂಡು ಅಲ್ಲಿ ಬಂದು ಅದರ ಏನು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಬೇಕು, ಅವ್ರಿಗೆ ಅನಿವಾರ್ಯ ಮಾಡ್ಲೇಬೇಕಲ್ವಾ? ಹಾಗೆ ಇವರು ಕೂಡ, ಇವ್ರು ಇಂಟ್ರೆಸ್ಟ್ ಅಲ್ಲಿ ಹೋಗುದು, ಯಾರು ಒತ್ತಾಯದಲ್ಲಿ ಹೋಗುದಲ್ಲ. ಯಾಕೆ ಗೊತ್ತಾ ನಿಮಗೆ? ಇನ್ನೊಂದು ವಿಷಯವನ್ನು ಹೇಳ್ತೇನೆ ನಾನು. ಹೆಣ ಹೊತ್ತಾಗ ಇದು ಎಕ್ಸ್ಟ್ರಾ ಪೇಮೆಂಟ್. ಹೆಣ ಹೂತಾಗ ಎಕ್ಸ್ಟ್ರಾ ಪೇಮೆಂಟ್, ಸಂಬಳ ಬೇರೆ ಇದೆ. ಇಲ್ಲಿ ಎಕ್ಸ್ಟ್ರಾ ಹಣ ಸಿಗ್ತದಲ್ಲ, ಯಾರಿಗೆ ಬೇಡ ಹೇಳಿ? ಈ ಹಣ ಬೇಡ ಅಂತ ಆಗ್ತದೆ. ಹಾಗಾಗಿ ಅವ್ರು ಇಂಟ್ರೆಸ್ಟ್ ಆಗಿ ಬರುವಂತದ್ದು ನನಗೆ ಹೇಳಿ ಅಂತ ಹೇಳಿ. ಆ ವ್ಯಕ್ತಿ 2018 ಇಸ್ವಿಯಲ್ಲಿ ನನಗೊಬ್ರು ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಈ 2018 ಈ ಮಳೆ ಎಲ್ಲ ಬರ್ತದೆ ಅಲ್ವಾ, ಮಳೆ ಬಂದಾಗ ಈ ಕೆಂಪು ನೀರು ಬರ್ತದಲ್ಲ, ಆಗ ಕೆಳಗೆ ಏನಿದೆ ಅಂತ ಕಾಣುದಿಲ್ಲ, ದುಡ್ಡು ಬಿದ್ದದ್ದು ಚಿಲ್ಲರೆಲ್ಲ ಹಾಕ್ತಾರೆ ಯಾತ್ರಾರ್ಥಿಗಳು ಬಂದು. ಅದನ್ನು ಇವನು ಬೈಯುದಂತೆ ಅವರಿಗೆ, ಅಯ್ಯೋ ಈ ಮಳೆ ಯಾಕೆ ಬರ್ತಿದೆ ಅಂತ ಹೇಳಿ. ಈ ಮಳೆ ಒಮ್ಮೆ ಹೋಗ್ಲಿ, ಯಾಕಂದ್ರೆ ಏನು ಚಿಲ್ಲರೆ ಆಗುದಿಲ್ಲ ಕೆಲಸಕ್ಕೆ, ಖರ್ಚಿಗೆ ಆಗುದಿಲ್ಲಲ್ಲ. ಮಳೆಗೆ ಬೈಯುವಂತ ವ್ಯಕ್ತಿ ಅವನು 2014ರಲ್ಲಿ ಹೋದಂತ ವ್ಯಕ್ತಿ. ಹಾಗಾಗಿ ನಾವು ಇದನ್ನು ಸಾರ್ವಜನಿಕ ಯಾರು ಬುದ್ಧಿವಂತರು ಇದ್ದೀರೋ ಅವರು ಇದನ್ನು ಆಲೋಚನೆ ಮಾಡ್ಬೇಕು. ಯಾರು ಇದನ್ನು ನಂಬತಾರೋ ಅವರು ನೀವು ಏನು ಹೇಳಿದ್ರು ನಂಬುದಿಲ್ಲ, ಸಾಧ್ಯ ಉಂಟು ಅಂತ ಹೇಳ್ತಾರೆ ಬೇಕಾದ್ರೆ. ಹಾಗೆ ನಂಬುವವರಿಗೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ನಂಬದವರಿಗೆ ಏನು ಹೇಳಿದ್ರು ಅರ್ಥ ಆಗುದಿಲ್ಲ. ಅವ್ರಿಗೆ ಏನು ಅಂತ ಹೇಳಿ, ನನ್ನ ಕುದುರೆಗೆ 3 ಕಾಲು. ಈಗ ಈತ ಪಂಚಾಯತಿಗೆ ಏನೋ ಒಂದು ಲೆಟರ್ ಬರೆದಿದ್ದ, 500 ರೂಪಾಯಿ ಏನೋ ಒಂದು ಹೆಣ ಹುಳೋದಕ್ಕೆ ನನಗೆ ಬರಲಿಲ್ಲ, ಸಿಗಲಿಲ್ಲ, ಕೊಡಿ ನನಗೆ ಅಂತೇನೋ ಲೆಟರ್ ಬರೆದಿದ್ದ ಅಂತ ಕೇಳ್ಪಟ್ಟೆ. ಹೌದಾ? ಅದು ಏನು ಲೆಟರ್ ಅದು? ಬಹುಶಃ ನಿನ್ನೆ ಅದು ಯಾವುದೋ ಒಂದು ಮಾಧ್ಯಮದಲ್ಲಿ ರಿವ್ಯೂ ಆಯ್ತು ಅಂತ ಕಾಣ್ತಾ ಇದೆ ನನಗೆ. ಯಾವುದೋ ಒಂದು ಮಾಧ್ಯಮದಲ್ಲಿ ಆ ಲೆಟರ್ ಬಹಳ ವೈರಲ್ ಆಯ್ತು ಅಂತ. ತಮಗೆ ಅದ್ರ ಬಗ್ಗೆ ಗೊತ್ತಿದೆಯಾ? ಏನದು ಲೆಟರ್? ಇಂಥ ಸ್ಥಳದಲ್ಲಿ ಇಂಥ ಹೆಣ ಇದೆ, ಇಂಥ ಸ್ಥಳದಲ್ಲಿ ಹೆಣ ಇದೆ, ಅದನ್ನು ಕೂಡಲೇ ಬಂದು ನೀವು ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ ಬರ್ದಂತ ಒಂದು ಲೆಟರ್. ಅದು ಅವನ ಹೆಸರಲ್ಲೇ ಇದೆ. ಯಾವ ವ್ಯಕ್ತಿ 2014ರಲ್ಲಿ ಬಿಟ್ಟು ಹೋಗಿದ್ದಾನೋ, ಇಲ್ಲಿಂದ ವಜಾಗೊಂಡು ಹೋಗಿದ್ದಾನೋ, ಅವನ ಹೆಸರಲ್ಲಿ ಇದೆ ಆ ಲೆಟರ್. ಓಕೆ, ವಿಲೇವಾರಿ ಮಾಡಿ ಇಂತಿಂಥದ್ದು ಅನುಮಾನಾಸ್ಪದ ಹೆಣ ಅಂಥೇಳಿ. ಓಕೆ, ಈಗ ಇದ್ರ ಜೊತೆಗೆ ಆತ ಇನ್ನೊಂದು ಆರೋಪ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಆ ಹೆಣಗಳು ಅದರಲ್ಲಿ ಕೆಲವು ಅತ್ಯಾಚಾರಕ್ಕೆ ಒಳಗಾಗಿದ್ದಂಥದ್ದು ಇದ್ದಾವೆ, ಜೊತೆಗೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು ಇದ್ದಾವೆ. ಸೊ ನೀವು ಅಲ್ಲಿಯವರೇ ಇರೋದ್ರಿಂದ, ಇಷ್ಟು ವರ್ಷಗಳಿಂದ ಅಲ್ಲಿ, ನಾನು ಅದೇ ಭಾಗಕ್ಕೆ ಸೇರಿದವನು, ನಾನು ಆವಾಗವಾಗ ದೇವಸ್ಥಾನಕ್ಕೆ ಹೋಗೋರು, ನಾವಂತೂ ಇವತ್ತಿನವರೆಗೆ ಆ ಥರದ್ದು ಕೇಳಿಲ್ಲ, ಕಿವಿ ಕೇಳಲಿಲ್ಲ, ಗೊತ್ತಿಲ್ಲ ಅಲ್ಲಿ ಏನಾಗಿದೆಯೋ, ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಂತೂ ಕೇಳಿಸ್ಕೊಂಡಿಲ್ಲ. ತಾವು ಯಾವತ್ತಾದ್ರೂ ಈ ಥರದ ಆರೋಪಗಳನ್ನು ಕೇಳಿದ್ದೀರಾ, ಸೌಜನ್ಯ ಪ್ರಕರಣ ಆಗೋ ಮುಂಚೆ ಮತ್ತು ಆಮೇಲೆ? ನೋಡಿ, 2012ನೇ ಇಸ್ವಿಯಲ್ಲಿ ನನಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಔಟ್ ಪೋಸ್ಟ್ ಇರುವಂತದ್ದು. ನಾನು ಆಗ ಅಲ್ಲಿ ಸೌಜನ್ಯ ಪ್ರಕರಣ ಆಯ್ತು, ಅದಕ್ಕೆ 15 ದಿವಸಕ್ಕೆ ಹಿಂದೆ ಒಬ್ಬ ಮಾವುತ ಮತ್ತು ಜೋಡಿ ಕೊಲೆ ಆಯ್ತು. ಆ ಸಂದರ್ಭ ನಾನೇ ಅಧ್ಯಕ್ಷರಾಗಿದ್ದೆ. ಆ ಸೌಜನ್ಯ ಪ್ರಕರಣ ಆದ 1 ವಾರದಲ್ಲ 15 ದಿವಸದಲ್ಲೇನೋ ಒಬ್ಬ ಮಹಿಳೆಯನ್ನು ದ್ವಾರದ ಬಳಿ ಆಸಿಡ್ ಹಾಕಿ ಯಾರೋ ಕೊಂದು ಹಾಕಿ ಹೋಗಿದ್ದಾರೆ. ಆಸಿಡ್ ಹಾಕಿತ್ತು, ಕೊಂದು ಹಾಕಿದಾರ ಇದು ಗೊತ್ತಿಲ್ಲ, ನಮಗೆ ಆಸಿಡ್ ಹಾಕಿತ್ತು. ಆಮೇಲೆ ಇನ್ನೊಂದು ಶವ ಸ್ವಲ್ಪ ದೂರದಲ್ಲಿ ಸಿಗ್ತದೆ. ಇದನ್ನೆಲ್ಲ ನಾನು ಉಲ್ಲೇಖಿಸಿ 2012ರಲ್ಲಿ ಗೃಹ ಮಂತ್ರಿಗಳಿಗೆ ಮತ್ತು ಆಗಿನ SP ಅವರಿಗೆ ಒಂದು ಪತ್ರ ಬರಿತೇನೆ. ಪತ್ರದ ಇಲ್ಲಿ ಇಂಥದ್ದು ಕೃತ್ಯಗಳು ನಡೀತಿದ್ದೇವೆ, ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೇಕು, ತಕ್ಷಣ ನೀವು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ. ಆಗ ಬಂಟ್ವಾಳದ ASP ರಾಹುಲ್ ರವರು ಒಂದು ಸಭೆ ಕರೆದು ಪೊಲೀಸ್ ಸ್ಟೇಷನ್ಗೆ ಜಾಗ ಇಲ್ಲ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ರಿಕ್ವೆಸ್ಟ್ ಇದೆ, ಬಟ್ ಅಲ್ಲಿ ಜಾಗ ಇಲ್ಲ, ಯಾರು ಕೊಡ್ತಾ ಇಲ್ಲ, ಅಲ್ಲಿ ಅಂತ ನಮ್ಮ ವ್ಯವಸ್ಥಿತ ಸ್ಥಳ ಇಲ್ಲ ಅಂತ ಹೇಳಿದ್ರು. ಅವ್ರಿಗೇನು ಸಪರೇಟ್ ಆಗಿ ಇರ್ಬೇಕಲ್ಲ. ಆಗ ನಾವು ಏನ್ ಮಾಡಿದೇವೆ ಅಂತ ಹೇಳಿದ್ರೆ,
15ನೇ ಇಸವಿಯಲ್ಲಿ ಅಚ್ಯುತ ಪೂಜಾರಿ ಅಂತ ಹೇಳೋರು ಅಧ್ಯಕ್ಷರಾಗಿದ್ರು ಆಗ. ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ 2015 ನಮ್ಮ ಪಂಚಾಯತ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆಗುದಾರೆ ನೋಡಿ ಅಲ್ಲಿ ಬಂದು ನಿಮಗೆ ಒಂದು ಬಿಟ್ಟು ಕೊಡ್ತೇವೆ ಅಂತ ಒಂದು ಬಿಲ್ಡಿಂಗ್ ಇದೆ, ಅದನ್ನು ಬಿಟ್ಟು ಕೊಟ್ಟೆವು, ಆಗ್ಬೋದು ಅಂತ ಆಯ್ತು. ಮಾನ್ಯ ಪರಮೇಶ್ವರ್ ಅವರು 2015ನೇ ಇಸವಿಯಲ್ಲಿ ಬಂದು ಅಲ್ಲಿ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ರು. ಸೊ ಅಲ್ಲಿಂದ ಮೇಲೆ ಅಲ್ಲಿ ಸ್ಟೇಷನ್ ಫುಲ್ ಪ್ಲಜ್ ಸ್ಟೇಷನ್ ಆಯ್ತು. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆಗ ಯಾರಾದ್ರೂ ಬಂದು ಅಲ್ಲಿ ನಡೆದಿದ್ದೋ ಅಥವಾ ಎಷ್ಟೋ ಬಾರಿ ಆತ್ಮಹತ್ಯೆ ಅಲ್ಲಿ ನೇಣು ಹಾಕಿಕೊಂಡದ್ದು ಇಂಥದ್ದೆಲ್ಲ ಪ್ರಕರಣಗಳು ಬಹಳಷ್ಟು ಇದ್ದಾವೆ. ನಾನೇ ಇಂಟಿಮೇಷನ್ ಕೊಟ್ಟೆ ಅಂತ ಹೇಳಿದೆಲ್ಲ ನಿಮಗೆ, ನಾನೇ ಇಂಟಿಮೇಷನ್ ಕೊಡ್ತೇನೆ ಕೆಲವು ಸಲ ಇಂತಲ್ಲಿ ಇಂತ ಹೆಣ ಇದೆ ಅಂತ ಹೇಳಿ. ಅದನ್ನು ಏನು ಸೀದಾ ಬಂದು ಹೂಡ್ಲಿಕ್ಕೆ ಆಗ್ತದಾ? ಆಲೋಚನೆ ಮಾಡು ಸ್ವಲ್ಪ. ಕಾನೂನು ಪ್ರಕಾರವಾಗಿ ಹೋಗ್ಬೇಕಾದ್ರೆ ಪೊಲೀಸರು ಬಂದು ಹೂತ್ರೆ ಪೊಲೀಸರಿಗೆ ಗೊತ್ತಿಲ್ವ ಅಷ್ಟು? ಅವ್ರು ಮೋಸ ಮಾಡ್ತಾರೆ, UDR ಆಗದೆ ಅನಾಥ ಸ್ವಭಾವ ಯಾವ್ದು ಅಂತೇಳಿ ಟ್ರೇಸ್ ಮಾಡದೆ ಅವರು ಹುಡುಕ್ತಾರ, ಅವರು ಬಿಡ್ತಾರ, ಅದನ್ನು ಹೂಳ್ತಾರ? ಈ ಪ್ರಶ್ನೆ ನಮಗೆ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಪ್ರಶ್ನೆ. ಮತ್ತೆ ವೈಭವಿಕಕ್ಕೆ ಹೇಳ್ತಾರೆ, ಸಾವಿರಾರು ಹೆಣಗಳು ಬರ್ತವೆ, ಅಲ್ಲಿ ಅತ್ಯಾಚಾರ ಆಗಿದೆ, ಅಲ್ಲಿ ಕೊಲೆ ಆಗಿದೆ. ಕೊಲೆ ಯಾವ ವಿಷಯದಲ್ಲಿ ಆಗುದಿಲ್ಲ, ಅತ್ಯಾಚಾರ ಆಗಿದ್ದು ನನಗಂತೂ ಗೊತ್ತೇ ಇಲ್ಲ. ಸೌಜನ್ಯ ಪ್ರಕರಣದ ಮೊದಲು ಧರ್ಮಸ್ಥಳದ ಗ್ರಾಮದಲ್ಲಿ ಅತ್ಯಾಚಾರ ಆಗಿದೆ ಅಂತ ನಾನು ಕೇಳಿದ ಪ್ರಕಾರ ಸೌಜನ್ಯ ಪ್ರಕರಣದ್ದು ಮಾತ್ರ 2012ನೇ ಇಸವಿಯಲ್ಲಿ. ಆ ಮೊದಲು ನಾನು ಕೇಳಿಲ್ಲ. ಕೊಲೆಗಳು ಈಗ ಉದಾಹರಣೆಗೆ ನಾನು ಹೇಳಿದಲ್ಲ, ಆಸಿಡ್ ಹಾಕಿದ್ದು ಅದು ಕೊಲೆಯೂ ಆಗಿರ್ಬೋದು, ಅವರೇ ಹಾಕೊಳ್ಳಿಕ್ಕೆ ಸಾಧ್ಯವತ್ತೆಯೂ ಇದೆಯೋ ಇಲ್ಲ ಅಂತ ನಾನು ಆ ರಿಪೋರ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು. ಸೊ ನಾನು ಇದ್ರ ಬಗ್ಗೆ ಬಹಳ ನಿಮಗೆ ಅಥೆಂಟಿವ್ ಆಗಿ ಹೇಳಲಿಕ್ಕೆ ನಾನು ಇದಿಲ್ಲ, ಯಾಕಂದ್ರೆ ಕೊಲೆಯೋ ಅತ್ಯಾಚಾರವೋ ರೇಪೋ ಇದನ್ನ ನನಗೆ ನೋಡ್ಲಿಲ್ಲ, ಹಾಗಾಗಿ ನಾನು ಹೇಳಲಿಕ್ಕೆ ನಿಮಗೆ ಸಾಧ್ಯ. ಓಕೆ, ಒಂದಷ್ಟು ಪ್ಯಾರಲಲ್ ಆಗಿ ನಡೆದಂಥ ಕೇಸ್ಗಳು, ಅದರ ಬಗ್ಗೆಯೂ ಕೂಡ ಜನರಿಗೆ ಸಾಕಷ್ಟು ಆಸಕ್ತಿ ಇದೆ, ಜೊತೆಗೆ ಒಂದಷ್ಟು ಭಯ ಇದೆ, ಅದರ ಬಗ್ಗೆ ಗೊಂದಲಗಳಿದ್ದಾವೆ. ಸೌಜನ್ಯ ಪ್ರಕರಣ, ಅದರ ಜೊತೆಗೆ ಆದಂಥ ಆನೆ ಮಾವುತನ ಪ್ರಕರಣ ಆಗಿರ್ಬೋದು, ಈ ಪ್ರಕರಣಗಳು ಏನು ಅಂತ, ಹೇಗಾದವು ಇವೆಲ್ಲ, ಅದರ ಬಗ್ಗೆ ತನಿಖೆ ಆಗಲಿಲ್ವಾ? 2012ನೇ ಇಸವಿಯಲ್ಲಿ ಜೋಡಿ ಮಾವುತ ಮತ್ತು ಅವರ ತಂಗಿಯ ಕೊಲೆ ಹಾಕ್ತಾರೆ. ಅಲ್ಲಿ ಏನು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಸ್ಥಳ, ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಏನಾಗಿದೆ ಅಲ್ಲಿ ಸಾರ್ವಜನಿಕ ಸ್ಥಳ, ಅಲ್ಲಿ ಬಸ್ಸು ಬಂದು ಹೋಗ್ತಾ ಇರುವಂತ ಸ್ಥಳ. ಅದು ಎಷ್ಟೊತ್ತಿಗೆ ರಾತ್ರಿ ಇಡೀ ಕೂಡ ಬರ್ತಾ ಇರುವಂತ ಸ್ಥಳ. ಮೊದಲನೇ ದಿವಸ ಅಲ್ಲಿ ಚೌತಿ ಕಾರ್ಯಕ್ರಮ ಇರ್ತದೆ ಅದೇ ಡಿಪ್ಪೋದಲ್ಲಿ. ಸೊ ಚೌತಿ ಕಾರ್ಯಕ್ರಮದ ಮಾರನೇ ದಿವಸ ಈ ಕೊಲೆ ಆಗ್ತದೆ. ಬಹುಶಃ ಅಲ್ಲಿ ಕೊಲೆ ಆದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸರು ಬರ್ತಾರೆ, ಮಾಮೂಲಿಯಾಗಿ ಮಾಸರ್ ಮಾಡ್ತಾರೆ, ಡಾಗ್ ಸ್ಕ್ವಾಡ್ ಎಲ್ಲ ಬರ್ತದೆ. ಡಾಗ್ ಸ್ಕ್ವಾಡ್ಗೆ ಅದು ಎಲ್ಲಿ ಹಿಡಿಲಿಕ್ಕೆ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ಹಲವಾರು ಜನ ಅಲ್ಲಿ ಬರ್ತಿದ್ದಂದ್ರೆ ಸ್ಥಳ, ಹಾಗಾಗಿ ಸ್ಕ್ವಾಡ್ ಕೂಡ ಅದು ನಾಯಿಗೆ ಹಿಡಿಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಒಂದು 2 ಜನರ ಮೇಲೆ ಡೌಟ್ ಬಂತು, 3 ಜನರ ಮೇಲೆ ಡೌಟ್ ಬಂತು, ಆ ಬ್ಲಡ್ ಸ್ಯಾಂಪಲ್ ಇಂದಾಗಿ ಅದನ್ನು ನೋಡಿದ್ರು. ಆಮೇಲೆ ಒಂದು 3 ಜನರ ಮೇಲೆ ಡೌಟ್ ಬಂದಾಗ ಅವರು ಅದನ್ನು ಹುಡುಕಿಕೊಂಡು ಹೋದ್ರು. ಮೈಸೂರು ಭಾಗದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಇವ್ರು ಹೋಗುವಾಗ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. 6 ತಿಂಗಳು ಆಗಿತ್ತು, ಅಲ್ಲಿ 6 ತಿಂಗಳೊಳಗೆ ಆ ಕೇಸ್ ಮುಗ್ದಿದೆ ಮೈಸೂರಿನಲ್ಲಿ. ಅವರು ಕನ್ವಿಕ್ಷನ್ ಆಗಿ ಒಳಗಡೆ ಇದ್ದಾರೆ. ಕನ್ವಿಕ್ಷನ್ ಆಗಿ ಒಳಗಡೆ ಇದ್ದವರನ್ನು ಬಾಡಿ ವಾರೆಂಟ್ ಅಲ್ಲಿ ಕೇಳುವಂತ ಪದ್ಧತಿ ಇಲ್ಲ, ಹಾಗಾಗಿ ಕೇಳಲಿಕ್ಕೆ ಆಗುದಿಲ್ಲ ಕಾನೂನಿನಲ್ಲಿ. ಸೊ ಅವ್ರು ಏನ್ ಮಾಡಿದ್ರು, ಅವರನ್ನು ಬಾಡಿ ವಾರೆಂಟ್ ತಗೊಳ್ಳಿಲ್ಲ, ಅದ್ರಲ್ಲಿ 2 ಜನ ಸತ್ತು ಹೋದ್ರು ಅಂತ ಹೇಳುವಂತ ಡೌಟ್ಸ್ ಎಲ್ಲ ಇದ್ದಾವೆ. ಈ ಮಧ್ಯೆ ಏನಾಯ್ತು, ಇಲ್ಲಿ ಅವರನ್ನು ಕೊಂದದ್ದು ಹೌದು, ಯಾವ್ದ್ರಲ್ಲಿ ಏನೋ ಒಂದು ಕಲ್ಲು ಹೊತ್ತಾಕಿ ಕೊಂದದ್ದು ಹೌದು. ಇದು ಯಾಕಂದ್ರೆ ನಾನು ಕೂಡ ನೋಡಿದ್ದೇನೆ, ಅಲ್ಲಿ ಅಧ್ಯಕ್ಷ ಆಗಿದ್ದೆ ಆ ಸಂದರ್ಭದಲ್ಲಿ, ನಾನು ಅಲ್ಲಿ ಹೋಗಿದ್ದೆ. ಆದ್ರೆ ಇದನ್ನು ಯಾರೋ ತಲೆಗೆ ಕಟ್ಟುದು, ಅವರೇ ಕೊಂದ್ರು, ಅವರ ಹೆಸರಲ್ಲಿ ಜಾಗ ಇತ್ತು, ಧರ್ಮಸ್ಥಳದವರು ಮಾಡಿದ್ದು ಅಂತ ಹೇಳುವಂತದ್ದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಯಾವುದೇ ಜಾಗವಿರ್ಲಿಲ್ಲ, ಅವರು ಸುಮಾರು ವರ್ಷಗಳ ಅಲ್ಲಿ ಇದ್ರು. ಯಾಕೆಂತ ಹೇಳಿದ್ರೆ ನಾನು ಹತ್ತಿರದ ಸ್ಥಳದಲ್ಲಿ ನಾನು ವಾಸ ಮಾಡ್ತಿದ್ದೆ ಸಣ್ಣದಿರುವಾಗ. ನಾವು ನನ್ನ ನೇಬರ್ಸ್, ಅಲ್ಲಿಂದ ಈಗ ನಾನು ಇರುವಂತಹ ಸ್ಥಳ ಬೇರೆ, ಇವರು ನೇಬರ್. ಬಹಳ ಸೌಮ್ಯ ಸ್ವಭಾವದವರು, ಯಾರಲ್ಲೂ ಗಲಾಟೆ ಮಾಡುವವರಲ್ಲ. ಏನೋ ಇಬ್ಬರೇ ಇದ್ದಾರೆ, ಅವರು ಅತ್ಯಾಚಾರ ಮಾಡುವಂತ ಹೆಂಗಸೆ ಅಲ್ಲ. ಅಂದ್ರೆ ಅವರು ಗೊತ್ತಿದ್ದವರು ಪಾಪ, ಅವರು ಸ್ವಲ್ಪ ಮಾನಸಿಕ, ಯಮುನಾ ಅಂತ ಹೇಳೋರು ಮಾನಸಿಕ, ಅವ್ರ ಅಣ್ಣ ಕೂಡ ಮಾನಸಿಕ ಆಗಿದ್ರು, ಅವ್ರು ಆನೆ ಮಾವುತ ಆಗಿದ್ರು, ಎಲ್ಲ ಸ್ವಲ್ಪ ತಲೆ ಬಿಸಿಲಿ ಅವರು ಮಾನಸಿಕ ಆಗಿದ್ರು. ಹಾಗೆ ಅವರ ಹೆಂಡತಿ ಮತ್ತು ಮಕ್ಕಳು ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಅಂತದ್ರಲ್ಲಿ ಅವರನ್ನು ಗೊತ್ತಿದ್ದವರು ಯಾರು ಅವರ ಪಾಪ ಹತ್ತಿರ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅವರನ್ನು ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಇವ್ರು ಏನ್ ಆರೋಪ ಮಾಡ್ತಿದ್ದಾರೆ, ಅವರೇ ಕೊಲ್ಸಿದ್ದು. ಒಂದು ಕೊಲ್ಲುದು ಅಂತ ಹೇಳಿದ್ರೆ ಸುಲಭ ಅಂತ ಹೇಳಿ ಆಗಿದೆ. ಬಹುಶಃ ಇವರಿಗೆ ಏನಾಗಿದೆ, ಇವರಿಗೆ ಕೊಂದು ಅಭ್ಯಾಸ ಇದೆ ಹೇಳುವವರಿಗೆ. ಬಹಳಷ್ಟು ಅಂತದ್ದು ಇರ್ಬೋದು ಅವರ ಪ್ರಕರಣಗಳು. ಅವರ ಮೇಲೆ ಕೂಡ ಆರೋಪ ಇದೆ, ಕೊಂದಿದ್ದಾರೆ, ಹೆಣಭೂತ ಹಾಕಿದ್ದಾರೆ ಅಂತ ಹೇಳುತ್ತ ಆರೋಪ ಬಂತು. ಹಾಗೇನೋ ಅದು ಬಿಟ್ಟು ಹೋಯ್ತು, ಯಾರು ಹೇಳ್ತಿದ್ರು ಅವರ ಬಗ್ಗೆ. ಅದ್ರ ಬಗ್ಗೆ ನಾವು ಈಗ ಮಾತಾಡೋದು ಬೇಡ, ಬಹಳ ದೀರ್ಘ ಚರ್ಚೆ ಇದೆ. ಆಮೇಲೆ ಅಲ್ಲ ಇರ್ಲಿ, ಏನು ಅಂತ ಹೇಳ್ಬಿಡಿ, ಯಾಕೆಂದ್ರೆ ಎರಡೂ ಕಡೆಯಿಂದ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಒಂದು ಕಡೆಯಿಂದ ದೇವಸ್ಥಾನಕ್ಕೆ ಅಪಖ್ಯಾತಿ ಅಥವಾ ಕ್ಷೇತ್ರಕ್ಕೆ ಅಪಖ್ಯಾತಿನೋ ಅಥವಾ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟನೋ, ಇಲ್ಲಿ ಏನ್ ನಡೀತಾ ಇದೆ ಅಂತ ಅಲ್ಟಿಮೇಟ್ಲಿ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಸಾಧಾರಣವಾಗಿ ನ್ಯಾಯ ಸಿಗ್ಬೇಕು ಅಂತೇಳಿ ಯಾರಾದ್ರೂ ಒಬ್ರು ಇದ್ರೆ ಎಲ್ಲಿಗೆ ಹೋಗ್ತಾರೆ?
ನ್ಯಾಯಾಲಯಕ್ಕೆ ಹೋಗ್ತಾರೆ, ತನ್ನಲ್ಲಿರುವ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಕೊಡ್ತಾರೆ. ಸಿಐಡಿ ತನಿಖೆ ಆಯ್ತು, ಸಿಬಿಐ ತನಿಖೆ ಆಯ್ತು, ಎಲ್ಲಿ ಹೋಗಿತ್ತು ಸಾಕ್ಷಿಗಳು, ಯಾಕೆ ಕೊಡ್ಲಿಲ್ಲ? ಆನೆ ಮಾವುತನ ಕೇಸಿನಲ್ಲಿ ಸಿ ರಿಪೋರ್ಟ್ ಆಗಿ ಈಗ ಪೆಂಡಿಂಗ್ ಇಟ್ಟಿದ್ದಾರೆ. ಅದು ಯಾವ ಕ್ಷಣದಲ್ಲೂ ಕೂಡ ರಿಓಪನ್ ಮಾಡಬಹುದು. ಅದನ್ನು ಡೌಟ್ ಬಂದಾಗ ಅಲ್ಲಿ ಬ್ಲಡ್ ಸ್ಯಾಂಪಲ್ ಇದೆ, DNA ಮ್ಯಾಚ್ ಮಾಡ್ಕೊಂಡು ಅದು ಯಾವ ಕ್ಷಣದಲ್ಲೂ ಮಾಡ್ಬೋದು, ಈಗಲೂ ಮಾಡ್ಬೋದು, ಅದನ್ನು ರಿಓಪನ್ ಮಾಡ್ಬೋದು. ಬಟ್ ಸೌಜನ್ಯ ಪ್ರಕರಣದಲ್ಲಿ ಬಹಳ ಡೀಪ್ ಆದ ರುದ್ರಮುನಿಯವರಂತ ಒಬ್ಬ ಸಮರ್ಥ ಅಧಿಕಾರಿ ಅದನ್ನು ತನಿಖೆ ಮಾಡಿದ್ದಾರೆ. ನನ್ನಲ್ಲಿ ಚಾರ್ಜ್ ಶೀಟ್ ಇದೆ, ಒಂದು 30-35 ಜನರದೇನ ವಿಟ್ನೆಸ್ ಇದೆ. ಈ ಹೇಳುವವರು ಇದ್ದಾರೆ, ಅವರಿಗೆ ಅಲ್ಲಿ ಕೊಡ್ಬೋದಿತ್ತಲ್ಲ. ಸೌಜನ್ಯ ಪ್ರಕರಣ ಆಗುವಾಗ ನಾನು ಅಧ್ಯಕ್ಷನ ನೆಲೆಯಲ್ಲಿ ಮತ್ತು ನಾನು ಒಬ್ಬ ಆ ಸ್ಥಳೀಯನಾಗಿ ಮತ್ತೆ ಜನಾರ್ದನ ಪೂಜಾರಿ ಅವರು ಆಗ ಇಲೆಕ್ಷನ್ ಟೈಮು ಅವರು ಅಲ್ಲ ಅದನ್ನ ಬಿಡಿ, ಅದನ್ನ ಬಿಟ್ಟು ಅನನ್ಯ ಭಟ್ ಅವರ ಪ್ರಕರಣ ಬಂತು. ಅನನ್ಯ ಭಟ್ ಅವರ ಪ್ರಕರಣ ಬಂತು, ಅಲ್ಲೂ ಕೂಡ ಅಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಗೊಂದಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಬೇಸಾಗಿ ತಗೊಂಡು ಅಂತ ಹೇಳಿದ್ರೆ ಆ ಪ್ರಕರಣದಲ್ಲೂ ಕೂಡ 1 ವರ್ಷದ ಮೇಲೆ ಎದ್ದುಕೊಂಡದ್ದು ಹೋರಾಟಗಾರರು. ಆಮೇಲೆ ಯಾರ ಮೇಲೆ ಆರೋಪ ಹಾಕಿದ್ರು, ಏನೆಲ್ಲ ಆಯ್ತು, ನಮಗೂ ಬೇಜಾರ ಇದೆ. ಬಟ್ ಆಯ್ತು, ಅದು ಆಯ್ತು, ಅದು ಪ್ರಕರಣ ಅಲ್ಲಿ ಆದ ನಂತರ ಈಗ ಏನು ಸಾವಿರಾರು ಹೆಣಗಳಿದ್ದಾವೆ, ಅಲ್ಲಿ ಇದ್ದಾವೆ ಅಂತ ಹೇಳಿದ್ರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರು ಸ್ಥಳೀಯರು ಯಾರಾದ್ರೂ ಅದ್ರಲ್ಲಿ ಇದ್ದಾರೆ ಆರೋಪ ಮಾಡೋದ್ರಲ್ಲಿ? ಎಲ್ಲೋ ಇದ್ದವರು ಬೆಂಗಳೂರಿನವರು, ಮಂಗಳೂರಿನವರು, ಮೈಸೂರಿನವರು, ಸ್ವಲ್ಪ ದೂರದಲ್ಲಿ ವಾಸ ಮಾಡ್ತಿರೋರು ಹೇಳುವಂತದ್ದು. ಹಾಗಿದ್ರೆ ಯಾಕೆ ಅವ್ರು ಆಗ ಅದಕ್ಕೆ ಬೇಕಾದಂತ ಇದು ತಗೊಳ್ಳಿಲ್ಲ? ಇಂಥದ್ದೆಲ್ಲ ಆರೋಪಗಳನ್ನು ಮಾಡ್ತಾ ಬಂದಾಗ ಕಾನೂನು ಪ್ರಕಾರವೇ ವ್ಯವಹಾರ ಮಾಡ್ಬೇಕು. ನಾವು ಎಲ್ಲಿ ಹೇಳ್ಬೇಕು? ಕಾನೂನು ಪ್ರಕಾರ ನ್ಯಾಯ ಅಲ್ಲೇ ಕೇಳ್ಬೇಕಲ್ವ ನಾವು. ಹಾಗಾಗಿ ಇದೆಲ್ಲ ಒಂದು ಹಿಂದ್ಗಡೆ ಏನೋ ಇದೆ, ಷಡ್ಯಂತ್ರ ಏನೋ ಇದೆ ಅಂತ ಹೇಳೋದನ್ನು ನಮಗೆ ಅರ್ಥ ಮಾಡ್ಕೊಡುವಂಥದ್ದು. ಆಗ್ಲೇ ನೀವು ಹೇಳ್ತಾ ಇದ್ರಿ, ದೂರುದಾರನ ಬಗ್ಗೆ ಹೇಳ್ತಾ ಇದ್ರಿ. ಈ ಹಿಂದೆ ನಿಮಗೆ ಅವ್ರ ಮೇಲೆ ಡೌಟ್ ಇದ್ರೆ ಅಥವಾ ಕ್ಷೇತ್ರಕ್ಕೆ ಅಪಖ್ಯಾತಿ ತರ್ತಾ ಇದ್ದಾರೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ? ನಾನು ಆಗ್ಲೇ ನಿಮಗೆ ಹೇಳಿದೆ. ಯಾವಾಗ ಹೇಳಿದ್ರಿ ನೀವು? ಯಾವಾಗ ಕಂಪ್ಲೇಂಟ್ ಮಾಡ್ಬೋದಿತ್ತು ಅಂತ ಹೇಳಿದ್ರಿ? ಈಗ ಕ್ಷೇತ್ರದ ಬಗ್ಗೆ ಅಪಖ್ಯಾತಿ ತರೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನೀವು ಒಂದು ಕೌಂಟರ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಯಾರು ಈ ವ್ಯಕ್ತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆನಾ? ಹೌದು, ಈ ವ್ಯಕ್ತಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಕಂಪ್ಲೇಂಟ್ ಆಗಿದೆಯಾ ಇಲ್ವಾ? ಮತ್ತೆ ಮಾಧ್ಯಮಗಳಲ್ಲಿ ಸ್ಟೇ ತೆಗೆದದ್ದು, ಕ್ಷೇತ್ರದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳುವಂತದ್ದೆಲ್ಲ ಮಾಡಿದರೆ, ಇದೆಲ್ಲ ಸ್ಟೇ ಆರ್ಡರ್ ಕೂಡ ಇದೆ. ಈ ವ್ಯಕ್ತಿಯ ಮೇಲೆ ಪರ್ಟಿಕ್ಯುಲರ್ ಯಾಕೆ ತೆಗಿಲಿಲ್ಲ, ಯಾರು ಎಂತದ್ದು ಯಾಕೆ ತೆಗೆದ್ರೆ ಏನಾಗ್ತದೆ ಗೊತ್ತಾ? ಕಂಪ್ಲೇಂಟ್ ಮಾಡಿದ್ರು ಅಪಖ್ಯಾತಿ ಅಂತ ಹೇಳಿದ ಕೂಡ ಅಲ್ಲಿ ತನಿಖೆ ಆಗ್ಲಿತ್ಲೆ ನಾವು ಬಯಸುದು. ತನಿಖೆ ಆಗ್ಲೇಬೇಕು ಅಂತ ಅವನು ಹೇಳಿದ್ರು ಸತ್ಯವಾ ಅಥವಾ ಸುಳ್ಳು ಅಂತ ಹೇಳಿ ಹೊರಗೆ ಬರ್ಬೇಕು ಅಂತ ಹೇಳುವಂತದ್ದನ್ನೇ ನಾವು ಬಯಸುದು. ಹಾಗಾಗಿ ಅವನ ವಿರುದ್ಧ ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಲ್ಲಿ ಅವರು ತಯಾರಿರ್ಲಿಲ್ಲ. ಮತ್ತೆ ನನಗೂ ಏನು ಅಂತ ಹೇಳಿದ್ರೆ ನಾನು ಇಂಡಿಪೆಂಡೆಂಟ್, ನನಗೆ ಯಾರ ಹಂಗೂ ಇಲ್ಲ, ನಾನು ನನ್ನಷ್ಟಕ್ಕೆ ಬದುಕೋರು. ಹಾಗಾಗಿ ನಾನು ಯಾರ ಪರವಾಗಿ ಇಲ್ಲ, ನ್ಯಾಯದ ಪರವಾಗಿದ್ದೇನೆ. ನನಗೂ ಒಂದು ಮನಸ್ಸಿಟ್ಟು ಇದು ಆಗ್ಲೇಬೇಕು ಅಂತ ಹೇಳುವಂತ ಮನಸ್ಸಿದೆ, ಈಗಲೂ ಇದೆ. ತನಿಖೆ ಆಗ್ಬೇಕು, ಏನು ಸತ್ಯ ಇದೆಯೋ ಅದು ಹೊರಗಡೆ ಬರ್ಲೇಬೇಕು, ಇದು ಸಾರ್ವಜನಿಕ ಗೊತ್ತಾಗ್ತದೆ. ಅದಕ್ಕೆ ನಾನು ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಲೈವ್ ಅಲ್ಲಿ ಬರುವಾಗ ಹೇಳಿದೆ, ಇವತ್ತು ಖಂಡಿತ ಹೆಣ ಸಿಗ್ತದೆ ಆ ಸ್ಪಾಟ್ ಅಲ್ಲಿ ಅಂತ ಹೇಳಿ. ಇನ್ನೂ ಸಿಗ್ತದೆ, ಇವತ್ತು ಸಿಗ್ತದೆ. ಹಾಗಾಗಿ ಮತ್ತೆ ಎಷ್ಟು ವರ್ಷ ಆಯ್ತು, ಯಾರು ಕೊಂದದ್ದು, ಹೇಗೆ ಆಯ್ತು, ಮರ್ಡ್ರ ಅಥವಾ ಎಣ್ಣೆ ತಗೊಂಡ್ರ ಅಥವಾ ನೇಣು ಹಾಕೊಂಡ್ ಅಂತ ಹೇಳುದು ಗೊತ್ತಾಗ್ತದಲ್ಲ. ನಮ್ಮ ವ್ಯವಸ್ಥೆ ಬಹಳ ಮುಂದುವರೆದಿದೆ ಅಲ್ವಾ? ಇದೆಲ್ಲ ಸತ್ಯ ಜನರಿಗೆ ಗೊತ್ತಾಗ್ಲಿ. ಗೊತ್ತಾದ ಮೇಲೆ ಏನು ಅಂತ ಹೇಳುದನ್ನು ನಾವು ನೋಡೋಣ, ಹೋರಾಟ ಮಾಡೋದನ್ನು. ಯಾವ ಹೋರಾಟ ಬರ್ತದೆ ಮತ್ತೆ ನೋಡೋಣ. ಸತ್ಯ ಹೊರಗಡೆ ಬರ್ಲಿ ಅಂತ ಹೇಳುದು ದೃಷ್ಟಿಯಿಂದ ಅದು ಮಾಡಿರ್ಲಿಕ್ಕೆ ಇಲ್ಲ ಅಂತ ಹೇಳುವಂತ ಅನಿಸಿಕೆ ನಂದು. ಕ್ಷೇತ್ರಕ್ಕೆ ಅಪಖ್ಯಾತಿ ತರುದು ಹೌದಾ? ಸಾವಿರಾರು ಹೆಣಗಳು ಬಂತು ಅಂತ ಹೇಳಿದ್ರೆ ಎಲ್ಲಾದ್ರೂ ಇವರು ಅವನ ವಿರುದ್ಧ ಹೋದ್ರೆ ಏನಾಗ್ತದೆ ಸಾರ್ವಜನಿಕ ವಲಯದಲ್ಲಿ? ಇವರು ಮಾಡಿದರೆ ಹಾಗಾಗಿ ಸ್ಟೇ ತೆಗೆದ್ರು ಅಥವಾ ಅವನ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿದ್ರು, ಅವನ ವಿರುದ್ಧ ದೂರು ಕೊಟ್ಟರು ಅಂತ ಹೇಳುವಂತ ಅಪಖ್ಯಾತಿ ಬರುದಿಲ್ವಾ? ಗೌಡ್ರೆ, ಆಗ್ಲೇ ನೀವು ಮಾತಾಡ್ತಾ ಇದ್ರಿ ಹಿಂದಿನ ಕೇಸ್, ಅದನ್ನೆಲ್ಲ ಬಿಟ್ಟು ಹಾಕೋಣ. ಇವತ್ತು ಈಗೇನು ಅಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ, ಶೋಧ ಕಾರ್ಯದ ಸಂದರ್ಭದಲ್ಲಿ ಮೂಳೆಗಳು ಸಿಗ್ತವೆ, ಕಳೆಬರಗಳು ಸಿಗ್ತವೆ. ಹೌದು, ಅಲ್ಲಿನ ಸ್ಥಳೀಯರು ಕೂಡ ಒಪ್ಕೊಳ್ತಾರೆ, ನಾವು ಕಣ್ಣಾರೆ ನೋಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಕಳೆಬರ ಸಿಕ್ಕ ತಕ್ಷಣ ನೋಡಿ ಅಲ್ಲಿ ಸಿಕ್ಬಿಡ್ತಲ್ಲ, ಇನ್ನೇನಿದೆ ಹೊಸ ಟ್ವಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೇನು ಹೇಳ್ತೀರಿ ನೀವು? ಕಳೆಬರ ಸಿಗ್ತದೆ ಅಂತ ಹೇಳುವುದನ್ನು ನಾವು ಸಿಕ್ಲೇಬೇಕು, ಸಿಗ್ತದೆ ಅಂತ ಹೇಳುವುದನ್ನು ನಾವು ಸಾರ್ವಜನಿಕ ಇದರಲ್ಲಿ ಊರಿನವರು ಯಾವತ್ತೂ ಹೇಳಿದ್ದೇವೆ. ನಾವು ಮುಂದಿನ ದಿವಸ ಇಂಟರ್ವ್ಯೂ ಮಾಡುವಾಗ ನಮ್ಮ ಸ್ಥಳೀಯರು ಕೂಡ ಹೇಳಿದ್ದಾರೆ, ಸಿಗ್ತದೆ. ಆ ಸ್ಥಳಗಳಲ್ಲಿ ಹೂತು ಹಾಕಿದ್ದು ಹೌದು ಅಂತ ಹೇಳುವುದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಅಲ್ಲಿ ನೋಡಿದವರಿಗೆಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಲ್ಲ ನಿಮಗೆ, ಆ ಪ್ರದೇಶ ಇಲ್ಲಿ ಸಿಗ್ತದೋ ಅಲ್ಲಿಂದ ಸ್ವಲ್ಪ ಹಿಂದ್ಗಡೆ ಏನೋ ಹುಳ ಆಗಿದ್ದು, ಹೂತು ಹೋಗಿದ್ದು, ವಾಸನೆ ಬರುವಂತ ಹೆಣಗಳನ್ನು ಆ ಪರಿಸರದಲ್ಲಿ ಹೂತು ಹಾಕಿದ್ದು ಇದೆ.
ಅದು ಯಾರು ಹುಟ್ಟು ಹಾಕಿದ್ದು ಏನು ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟದ್ದು. ಪೊಲೀಸ್ ಅವರು ಯಾವ ಪ್ರಕಾರ ಮಾಡಿದ್ದಾರೆ, ಮಾಜರ್ ಮಾಡಿದಾರ, ಏನ್ ಮಾಡಿದಾರೆ ಅಂತ ಹೇಳಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಬೇಕು. ಇದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದು ಇಲ್ಲ, ಅಗತ್ಯವಿಲ್ಲ. ಅವರು ಮಾಡಿ ಇರ್ತಾರೆ ಅಂತ ಹೇಳುವ ಭಾವನೆ ನಂದು. ಆದ್ರೆ ಆ ಪ್ರದೇಶದಲ್ಲಿ ಖಂಡಿತ ಹೂತು ಹಾಕಿದ್ದಾರೆ. ಅದರಲ್ಲಿ ಆ ಏನು ಹೂತು ಹಾಕಿದವರು ಇದ್ದಾರೋ ಅವ್ರಿಗೆ ಗೊತ್ತಿರ್ತದೆ. ಅದು ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಹೂತು ಹಾಕಿದ್ದು ಅದು ಅನಧಿಕೃತ ಅಂತ ಹೇಳುವಂತದ್ದು ಬರಬೇಕು. ಹಾಗಾದ್ರೆ ಅನಧಿಕೃತವಾಗಿ ಹೂತು ಹಾಕ್ಲಿಕ್ಕೆ ಯಾರೋ ಮೇಲೆ ಆಪಾದನೆ ಹಾಕಿ ಅವರನ್ನು ಒಂದು ಏನೋ ಒಂದು ತರಬೇಕು ಅಂತ ಹೇಳುವಂತ ಸಂಚು ಇದರಲ್ಲಿ ನಡೀತಾ ಇದೆ. ಅದು ಸತ್ಯ ಹೊರಗೆ ಬರ್ಬೇಕು. ಅದು ಈಗ ಹೊರಗೆ ಬರ್ಬೇಕು. ಏನು ಎಲುಬು ಎಷ್ಟು ವರ್ಷ ಪ್ರಾಯ ಇದ್ದು ಯಾವಾಗ ಯಾಕೆ ಏನು ಅಂತ ಹೇಳೋದು ಬಂತು, ಅದಕ್ಕೋಸ್ಕರ ಆ ಹೆಣಗಳು ಸಿಗ್ಬೇಕು ಅಂತ ಹೇಳುವಂತದ್ದು ಭಾವನೆ ನಂದು. ಈಗ ಅಲ್ಲಿ ಹೂತಾಕಿರುವಂತ ಅಷ್ಟು ಹೆಣಗಳ ಡೀಟೇಲ್ಸು ಅಥವಾ ಡಾಕ್ಯುಮೆಂಟೇಶನ್ ಎಲ್ಲಾನು ಇದೆ. ಒಂದು ವೇಳೆ ಆ ಡಾಕ್ಯುಮೆಂಟೇಶನ್ಗಿಂತ ಹೆಚ್ಚಾಗಿ ಸಿಕ್ಬಿಟ್ರೆ ಅಲ್ಲಿ ಏನೋ ಕಾನೂನಿಗೆ ವಿರುದ್ಧವಾದಂಥದ್ದು ನಡೆದಿದೆ ಅಂತ ಅರ್ಥನ? ಈಗ ತೋರಿಸಿದ 13 ಸ್ಥಳಗಳು ಇನ್ನು ಅವರ ಬತ್ತಳಿಕೆ ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ ನಮಗೆ. 13 ಹೆಣ ಅಲ್ಲಿ ಹೂತು ಹಾಕಿದ ನನ್ನ ಪ್ರಕಾರ ಸಾಧಾರಣವಾಗಿ ಅದೇ ಏರಿಯಾದಲ್ಲಿ ಸುಮಾರು ಹೆಣಗಳನ್ನು ಹೂತು ಹಾಕಿರ್ಬೋದು. ಸುಮಾರು ಹೆಣಗಳು ಆ ಏರಿಯಾ ಅಂದ್ರೆ ಆ ಪ್ರದೇಶದಲ್ಲಿ ನೇತ್ರಾವತಿಯ ಅದು ಸರ್ಕಾರಿ ಜಾಗವ ಕಾಡ ಯಾವ್ದಾದ್ರು ಪಟ್ಟ ಜಾಗ ಅಂತ ಹೇಳುವ ಒಂದು ಮಾಹಿತಿ ನನಗೆ ಇಲ್ಲ, ನಾನು ಹೇಳಲಿಕ್ಕೂ ಗೊತ್ತಿಲ್ಲ ನನಗೆ. ಆದ್ರೆ ಆ ಸ್ಥಳದಲ್ಲಿ ಹೂತು ಹಾಕಿದ್ದು ಇದೆ. ಒಂದು 2 ಪಾಯಿಂಟ್ ಮಾರ್ಗ ಬದಿಯಲ್ಲಿ ಮಾಡಿದ್ದಾರೆ. ಬಹುಶಃ ಅದು ಬರ್ತದೆ ಹೈವೇ ಸೈಡ್ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ಹುಡುಗ, ಒಂದು 20 ರಿಂದ 24 ವರ್ಷದ ಹುಡುಗ ಒಬ್ಬ ನೇಣು ಹಾಕಿ ಸತ್ತುಕೊಂಡದ್ದು. ಅಲ್ಲಿ ಬಂದು ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಕೊಳ್ತು ಹೋದಂತ ಹೆಣವನ್ನು ಇಂಟಿಮೇಷನ್ ಮಾಡಿ ಅಲ್ಲಿ ಹೂತು ಹಾಕಿದ ಸ್ಥಳ ಅದು ನಮಿಗೂ ನೆನಪಿದೆ ಕೆಲವರಿಗೆ. ಅದರಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಹೋಗ್ತಾ ಬರುವಾಗ ನೋಡಿದ್ದೇವೆ ಅದನ್ನು. ಆಮೇಲೆ ಇನ್ನೊಂದು ಕಡೆ ಅಲ್ಲಿ ಏನೋ ಒಂದು ವಿಷ ತಗೊಂಡು ಯಾರು ಸತ್ತದನ್ನು ಅಲ್ಲಿ ಹೂತು ಹಾಕಿದ್ದಾರೆ. ಆ 2 ಸ್ಥಳಗಳಲ್ಲಿ ಕೂಡ ಹೆಣಗಳು ಖಂಡಿತ ಇದ್ದಾವೆ. ಯಾಕಂತ ಹೇಳಿದ್ರೆ ನಾವೀಗ ಹೇಳ್ಬೋದು ಇದು ಮಾರ್ಗ ಬದಿಯಲ್ಲಿ ಹೂತು ಹಾಕಿದಾರಲ್ಲ ಅಂತ ಹೇಳಿ. ಅದು ಅಷ್ಟು ಮಾರ್ಗ ಬದಿ ಅಲ್ಲ ಸರ್. ಯಾಕೆ ಗೊತ್ತಾ, ಮೊದಲು ಅದು ಸಿಂಗಲ್ ರೋಡ್ 8 ಕಿಲೋಮೀಟರ್ ಅಷ್ಟೇ. ಈಗ ಹೈವೇ ಸೈಡ್ ಆಗಿ ಆ ಕಡೆ ಹೋಗಿದೆ ಅದು ಸ್ವಲ್ಪ. ಹಾಗಾಗಿ ಆ ಪ್ಲೇಸಿಗೆ ಮಾರ್ಗಕ್ಕೆ ಸೈಡ್ಗೆ ಕಾಣ್ತದೆ, ಮಾರ್ಜಿನ್ ಅಲ್ಲಿ ಕಾಣ್ತಾ ಇದೆ. ಮೊದಲು ಬಹಳ ನ್ಯಾರೋ ಏರಿಯಾ ಅದು. ಅಲ್ಲಿ ಖಂಡಿತ ಸಿಕ್ಕದೆ ಅಂತ ಹೇಳುವಂತ ಒಂದು ಇದು ನನ್ನಲ್ಲಿ ಇದೆ. ಈಗ ನೀವು ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ನೀವು ಕೂಡ ಅಧ್ಯಕ್ಷರಾಗಿದ್ದಂಥವ್ರು, ಅಲ್ಲಿ ಏನೆಲ್ಲ ನಡೆದಿದೆ ತಮಗೂ ಕೂಡ ಎಲ್ಲ ಡೀಟೇಲ್ ಆಗಿ ಗೊತ್ತಿರುತ್ತೆ. ಆದರೆ ಯಾರನ್ನಾದ್ರೂ ಎಲ್ಲೋ ಹೂಳ್ತೀವಿ ಅಂತ ಹೇಳಿದಾಗ ಅದು ಯಾರ ಜಮೀನು, ಅದು ಪಟ್ಟಾ ಜಮೀನು ಅಥವಾ ಅದು ಯಾರ್ದು ಖಾಸಗಿ ಜಮೀನು ಆಗಿದ್ದಿದ್ರೆ ಆ ಥರದ್ದು ಏನು ನೋಡೇ ಇರಲಿಲ್ವಾ ಆವಾಗ? ಅಲ್ಲ, ಇದು ಪಂಚಾಯತ್ ಅವರ ಜವಾಬ್ದಾರಿ ಅಲ್ಲ. ಪಂಚಾಯತ್ ಅವರು ಪೊಲೀಸ್ ಅವರು ಅದಕ್ಕೆ ಹೇಳುವಂತದ್ದು ಇಂತಲ್ಲಿ ಹೂಳಿ ಅಂತ ಹೇಳಿ. ಅವರಲ್ಲಿ ಹೋಗಿ ಯಾವ ಸ್ಥಳ ಏನು ಅಂತ ಹೇಳಿ ರೆಕಮೆಂಡ್ ಮಾಡ್ಲಿಕ್ಕೆ ಪಂಚಾಯತ್ ಅವರಿಗೆ ಇಲ್ಲ. ಪೊಲೀಸ್ ಅವರು ಹೇಳ್ತಾರೆ ಇಲ್ಲೇ ಇದೆ, ಅದನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಏನ್ ಮಾಡುದು, ಇಲ್ಲೇ ಹೂತು ಹಾಕುವ ಅಂತ ಹೇಳ್ತಾರೆ. ಆಗ ಅಲ್ಲಿ ಹೂತು ಹಾಕಿದ್ದು ಇದೆ. ಪಂಚಾಯತ್ ಅವರು ಇದಕ್ಕೂ ಯಾಕೆಂತ ಹೇಳಿದ್ರೆ ಅಲ್ಲಿ 2005ರವರೆಗೆ ಸಾರ್ವಜನಿಕ ಸ್ಮಶಾನ ಇಲ್ಲ ಧರ್ಮಸ್ಥಳದಲ್ಲಿ. 2005 ಅಲ್ಲಿ ಸಾರ್ವಜನಿಕ ಸ್ಮಶಾನ ಆಗಿದ್ದು. ಆಮೇಲೆ ಈಗ ಆ ಸ್ಥಳದಲ್ಲಿ ದಹನ ಮಾಡುದ ಆ ಸ್ಮಶಾನ ಏನಿದೆಯೋ ಅಲ್ಲೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ 2005ರ ನಂತರ ಸಾರ್ವಜನಿಕವಾಗಿ ಅಂದ್ರೆ ಈ ಸ್ಥಳಗಳಲ್ಲಿ ಆತ ಏನು ಗುರುತು ಮಾಡಿದ್ದಾನೆ ಅಲ್ಲಿ ಎಲ್ಲೂ ಕೂಡ ಹೆಣಗಳನ್ನು ಹೂತು ಹಾಕಿಲ್ಲ. ಇಲ್ಲ, ಖಂಡಿತ ಅದು ಮತ್ತೆ ಏನ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಅನಾಥ ಶವಗಳು ಸಿಕ್ಕಿದ್ರೆ ಈಗ ಏನು ಸ್ಮಶಾನದ ಏರಿಯಾ ಇದೆಯೋ ಅಲ್ಲಿ ದಫನ ಮಾಡಿದ್ದು ಇದೆ. ಅಂದ್ರೆ ಈಗ ಸ್ಮಶಾನದ ಏರಿಯಾ ಇರೋದೆಲ್ಲಿ? ಅದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಗ್ರಾಮದಲ್ಲೇ ಇದೆ. ಅಲ್ಲಲ್ಲ, ಗ್ರಾಮದಲ್ಲಿದೆ. ಈ ಪಾಯಿಂಟ್ಗಳಿದಾವಲ್ಲ, ಇವ್ರು ತೋರಿಸಿರುವಂತ ಪಾಯಿಂಟ್ ಇದಾವಲ್ಲ, ಅಲ್ಲೆಲ್ಲಾದ್ರೂ ಆಸುಪಾಸಲ್ಲ ಎಲ್ಲಿ? ಒಂದು ಸ್ವಲ್ಪ ದೂರ, ಒಂದು 600 ಮೀಟರ್ ದೂರದಲ್ಲಿದೆ. ಅಲ್ಲೇ ಇದೆ, ಬಟ್ ಅಕ್ಕಪಕ್ಕದಲ್ಲೇ ಇದೆ. 600 ಮೀಟರ್ ದೂರದಲ್ಲಿ ಆ ಕಡೆ ಇದೆ. ಇಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಇಲ್ಲ, ಅದು ನೇತ್ರಾವತಿ ನದಿ ಹತ್ತಿರ ಅಲ್ಲ, ಬೇರೆ ಏರಿಯಾ. ಒಂದು 600 ಮೀಟರ್ ದೂರದಲ್ಲಿ ಆ ಕಡೆ ದಕ್ಷಿಣಕ್ಕೆ ಇದೆ. ಮತ್ತೆ ಅದು 2014ರವರೆಗೆ ಹೂತಿದ್ದೀನಿ ಅಂತ ಹೇಳ್ತಾನೆ. 2005ರಲ್ಲಿ ಸಾರ್ವಜನಿಕ ಸ್ಮಶಾನ ಬಂದಿದೆ. ಅದಾದ್ಮೇಲೆ ಇಷ್ಟು ವರ್ಷಗಳಲ್ಲಿ ಅಂದ್ರೆ ಒಂದು ಸುಮಾರು 9 ವರ್ಷ, ಆ 9 ವರ್ಷದಲ್ಲಿ ಇಲ್ಲೆಲ್ಲ ನಾನು ಹೂತಾಗಿದ್ದೀನಿ ಅಂತ ಹೇಳ್ತಾನಲ್ಲ ಅವನು. ನಾನು ಅವರಲ್ಲಿ ಕೇಳ್ಬೇಕು ಯಾಕೆ ಹೂತಾಕಿದ್ರು, ಏನ್ ಮಾಡಿದ್ರು, ಯಾವ ಹೆಣ ಯಾರಿದ್ರು ಅಂತ ಹೇಳೋದನ್ನ ಅವರಲ್ಲಿ ಕೇಳ್ಬೇಕು. ಪಂಚಾಯತಿಗೆ ಅವ್ರು ಏನನ್ನು ಹೂತಾಕಿದಾರೆ ಅಂತ ನಮಗೆ ಗೊತ್ತಿಲ್ಲ. ಪಂಚಾಯತ್ ನಲ್ಲಿ ಬಂದಂತ ಏನು UDR ಇದೆಯೋ ಅದೆಲ್ಲ ಆ ನಂತರ ಅಧಿಕೃತ ಸ್ಥಳದಲ್ಲಿ ಹೂತು ಹಾಕಿ ಮಾಹಿತಿಯ ಪ್ರಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.